ನಾನು ಅವರಲ್ಲಿ ಇರಬೇಕೆಂದು ಪ್ರಾರ್ಥಿಸ್ತೇನೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಹಾಗೆ ಪ್ರಿಯರೇ, ಆದ್ದರಿಂದಾಗಿ ಪ್ರಿಯರೇ, ಇಲ್ಲಿ ಮುಖ್ಯವಾದ ಒಂದು ಅಂಶ ನಾವು ತಿಳ್ಕೊಳ್ಬೇಕಾದಂದರೆ, ನಾವು ಕ್ರಿಸ್ತನಲ್ಲಿ ಅಥವಾ ನೆಲೆಗೊಂಡಿದ್ದುಕೊಂಡು ಆತ ನಮಗೆ ಮಾಡಿದಂತೆ ಈ ಪ್ರಾರ್ಥನೆಯ ಪ್ರಕಾರ ನಾವು ನಡಿಬೇಕು ಅನ್ನೋದು ಆತನ ಇಚ್ಛೆಯಾಗಿದೆ ಅಂತ ಬಿಟ್ಟು ನೋಡ್ತೇವೆ. ಪ್ರೈಸ್ ಗಾಡ್. ಇಲ್ಲಿ ನೆಲೆಗೊಳ್ಳುವಿಕೆಯನ್ನು ನಾವು ನೋಡ್ತಾ ಇದ್ದೇವೆ. ಅದೇ ಸ್ವಲ್ಪ ಒಂದು 2 ಅಧ್ಯಾಯ ಹಿಂದೆ ನಾವು ನೋಡೋಕ್ಕೋದ್ರೆ ಯೋಹಾನ 15ನೇ ಅಧ್ಯಾಯ 4 ಮತ್ತು 5ನೇ ವಚನದಲ್ಲಿ ನೋಡುವಾಗ, ನೀವು ನನ್ನಲ್ಲಿ ನೆಲೆಗೊಂಡಿರ್ರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದೋ, ಹಾಗೆಯೇ ನೀವು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರಿರಿ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಎಲ್ಲ ಹೇಳ್ತಿದ್ದಾರೆ, ನೀವು ನನ್ನಲ್ಲಿ ನೆಲೆಗೊಂಡಿರಿ, ನಾನು ನಿಮ್ಮಲ್ಲಿ ನೆಲೆಗೊಂಡಿರುವೆನು. ಕೊಂಬೆಯು ಬಳ್ಳಿಯಲ್ಲಿ ನೆಲೆಗೊಂಡಿರದಿದ್ದರೆ ಹೇಗೆ ತನ್ನಷ್ಟಕ್ಕೆ ತಾನೇ ಫಲ ಕೊಡಲಾರದು, ಹಾಗೆ ನೀವು ನನ್ನ ನೆಲೆಗೊಂಡಿರದಿದ್ದರೆ ಫಲ ಕೊಡಲಾರದು. ಒಂದು ಕೊಂಬೆಯು ಬಳ್ಳಿಯಲ್ಲಿ ಅದರಲ್ಲಿ ನೆಲೆಗೊಂಡಿರಬೇಕು. ಅದನ್ನು ಕಿತ್ತೋದ್ರಲ್ಲಿ ಹೊರಗೆ ನೆಟ್ಟರೆ ಅದು ಫಲ ಕೊಡಲಿಕ್ಕೆ ಸಾಧ್ಯವಿಲ್ಲ. ಪ್ರೈಸ್ ಗಾಡ್. ಯಾಕಂದರೆ ಆಗ ಏನಾಗ್ತಂದರೆ, ಆ ಗಿಡಕ್ಕೆ ಏನೇನು ಪೋಷಣೆ ಸಿಗ್ತಾ ಇದೆಯೋ ಆ ಪೋಷಣೆ ಎಲ್ಲಿಗೆ ಬರ್ತದೆ? ಕೊಂಬೆಗೆ ಕೂಡ ಬರ್ತದೆ. ಆಗ ಮಾತ್ರ ಅದು ಫಲವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತದೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಯಾಕಂದರೆ ನಾವು 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 ಕೊಂಬೆಗಳಾಗಿದ್ದೇವೆ. ನಾವು ಅದನ್ನು ನೋಡುವಾಗ ನಾವು ನೋಡ್ತೇವೆ, ಹೌದು, ನಾವು ಅದರ ಕೊಂಬೆಗಳಾಗಿದ್ದೇವೆ ಅಂತ ಬಿಟ್ಟು ನಾವು ನೋಡ್ತೇವೆ, ಆತನಲ್ಲಿ ನಾವು ನೆಲೆಗೊಂಡವರಾಗಿದ್ದೇವೆ. ಪ್ರೈಸ್ ಗಾಡ್. ಈಗ ನಾವು ಹೇಳ್ತಾ ಇದ್ದೇವೆ ನಾವು ಆತನ ನೆಲೆಗೊಂಡಿದ್ದೇವೆ ಅಂತ. ಯಾಕಂದರೆ ನಾವು ಆತನನ್ನು ನಂಬಿಕೊಂಡು ರಕ್ಷಣೆ ಹೊಂದಿಕೊಂಡು ಆತನ ವಾಕ್ಯವನ್ನು ತಿಳಿದುಕೊಂಡವರಾಗಿ ನಾವು ಬಂದಿದ್ದೇವೆ. ಆದ್ದರಿಂದಾಗಿ ದೇವರ ಉದ್ದೇಶ ನಾವು ಕೂಡ ಫಲ ಕೊಡುವವರಾಗಿರಬೇಕು ಎಂಬುದಾಗಿ ಪ್ರಿಯರೇ. ಯಾಕಂದರೆ ನಾವು ಅದರ ನೆಲೆಗೊಂಡಿರದಿದ್ದರೆ ನಾವು ಫಲವನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಯಾಕಂದರೆ ಬೇರಿನಿಂದ ಬರುವಂಥ ಪೋಷಕಾಂಶಗಳು ಅಥವಾ ಗೊಬ್ಬರ ಹಾಕಿದ್ದೇನಿದೆ ಅಥವಾ ಅದಕ್ಕೆ ಹಾಕಿದಂಥ ಇನ್ನೇನು ಸಾರ ಏನಿದೆ ಅದು ಕೊಂಬೆಗೆ ಬರುವಾಗ ಅದು ಕೊಂಬೆ ಒಳ್ಳೆಯ ಫಲವನ್ನು ಕೊಡೋದಕ್ಕೆ ಸಾಧ್ಯ ಉಂಟು. ಇಲ್ಲದಿದ್ದರೆ ಅದು ಒಳ್ಳೆಯ ಫಲವನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಅದರಿಂದಾಗಿ ನಾವು ನಿಜವಾಗಿ ಆತನಲ್ಲಿ ನಾವು ನೆಲೆಗೊಂಡಿರುವುದಾದರೆ ನಾವು ಒಳ್ಳೆಯ ಫಲವನ್ನು ಕೊಡೋದಕ್ಕೆ ಸಾಧ್ಯ ಅಂತ ಬಿಟ್ಟು ಯೋಹಾನನು ಈ 15ನೇ ಅಧ್ಯಾಯದಲ್ಲಿ ಹೇಳುವುದನ್ನು ನಾವು ನೋಡ್ತೇವೆ. ಅದನ್ನೇ ಪೌಲನು ಹೇಳುವಾಗ ಹೇಳ್ತಾನೆ, ರೋಮಾಪುರದವರು ಬರೆದ ಪತ್ರಿಕೆ 11ನೇ ಅಧ್ಯಾಯ 16ರಿಂದ 18ನೇ ವಚನ, ರೋಮನ್ಸ್ 11. ಹಾಗಾದರೆ ದೇವರು ಬಿದ್ದೇ ಹೋಗುವಂತೆ ಎಡವಿದರೇನು ಎಂದು ಕೇಳುತ್ತೇನೆ. ಹಾಗೆ ಎಂದಿಗೂ ಹೇಳಬಾರದು. ಅವರು ಬಿದ್ದು ಹೋದದರಿಂದ ಕ್ರಿಸ್ತನಿಂದ ಉಂಟಾಗುವ ರಕ್ಷಣೆಯು ಅನ್ಯ ಜನರಿಗೆ ಉಂಟಾಯಿತು. ಇದರಿಂದ ದೇವರು ಅವರಲ್ಲಿ ಇರಲಿ 16ನೇ ವಚನ 16. ಕಣಕದಲ್ಲಿ ಮೊದಲನೆಯ ಉರುಳಿ ನೈವೇದ್ಯವಾದ ಮೇಲೆ ಕಣಕವೆಲ್ಲ ನೈವೇದ್ಯವಾದ ಹಾಗಾಯಿತು. ಬೇರು ದೇವರಾಗಿದ್ದ ಮೇಲೆ ಕೊಂಬೆಗಳೂ ದೇವರವು. ಆದರೆ ಕೆಲವು ಕೊಂಬೆಗಳು ಮುರಿದು ಹಾಕಲ್ಪಡಲು ಕಾಡೆಣ್ಣೆ ಮರದಂತಿರುವ ನೀನು ಅವುಗಳ ತಾವಿನಲ್ಲಿ ಕಸಿ ಕಟ್ಟಿಸಿಕೊಂಡವನಾಗಿ ಊರೆಣ್ಣೆ ಮರದ ರಸವತ್ತಾದ ಬೇರಿನಲ್ಲಿ ಪಾಲು ಹೊಂದಿದ್ದರೂ ಆ ಕೊಂಬೆಗಳನ್ನು ಕಡೆಗಣಿಸಿ ನಿನ್ನನ್ನು ಹೆಚ್ಚಿಸಿಕೊಳ್ಳಬೇಡ. ಹೆಚ್ಚಿಸಿಕೊಂಡರೂ ಆ ಬೇರಿಗೆ ನೀನು ಆಧಾರವಲ್ಲ, ಅದು ನಿನಗೆ ಆಧಾರವಾಗಿದೆಯಷ್ಟೇ. ಪ್ರೈಸ್ ಗಾಡ್. ಪೌಲನು ಇಲ್ಲಿ ಒಂದು ಒಂದು ವಿಷಯವನ್ನು ಹೇಳ್ತಾ ಇದ್ದಾನೆ. ಏನಂದರೆ ಆತನು ಕಸಿ ಕಟ್ಟಿಸಿಕೊಳ್ಳುವಂಥ ಒಂದು ವಿಚಾರವನ್ನು ಹೇಳ್ತಾ ಇದ್ದಾನೆ. ಪ್ರೈಸ್ ಗಾಡ್. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಇಲ್ಲಿ ಕಸಿ ಕಟ್ಟುವ ವಿಚಾರವನ್ನು ಆತ ಹೇಳ್ತಾ ಇದ್ದಾನೆ. ಏನಂದರೆ ಆತನು ಇಲ್ಲಿ ಹೇಳುವಂಥ ವಿಚಾರ, ಊರೆಣ್ಣೆ ಮರದಲ್ಲಿ ಯಾವುದನ್ನು ಕಾಡೆಣ್ಣೆ ಮರದಂತಿದ್ದ ನಮ್ಮನ್ನು, ಪ್ರೈಸ್ ಗಾಡ್, ಕಾಡೆಣ್ಣೆ ಮರದಿಂದ ತೆಗೆದಂಥ ನಮ್ಮನ್ನು ಊರೆಣ್ಣೆ ಮರದಲ್ಲಿ ಆತನು ಕಸಿ ಕಟ್ಟಿದಾಗ ಆಗ ಅದೇನು ಬರುವಂಥದ್ದು ಏನಾಗ್ತದೆ? ಅದು ಬರುವಂಥ ಒಂದು ಆ ಫಲ ಅದು ಉತ್ತಮವಾದ ಫಲವಾಗಿರ್ತದೆ. ಪ್ರೈಸ್ ಗಾಡ್ ಅಲ್ವಾ? ಹೌದು.
ಕಾಡೆಣ್ಣೆ ಮರದಂತಿರುವ ನೀನು ಅವುಗಳ ತಾವಿನಲ್ಲಿ ಕಟ್ಟಿಸಿಕೊಂಡವನಾಗಿ ಊರೆಣ್ಣೆ ಮರದ ಸಾರವತ್ತಾದ ಬೇರಿನ ಪಾಲು ಹೊಂದಿದ್ದರು ಆ ಕೊಂಬೆಗಳನ್ನು ಕಡೆಗಣಿಸಿ ನಿನ್ನನ್ನು ಹೆಚ್ಚಿಸಿಕೊಳ್ಳಬೇಡ ಅಂತ ಬಿಟ್ಟು ಹೇಳ್ತದೆ. ಪ್ರೈಸ್ ಗಾಡ್. ಇಲ್ಲಿ ಯಾಕಂದರೆ ಇಲ್ಲಿ ಒಂದು ವಿಷಯವನ್ನು ಅವರು ಆತನು ಹೇಳುವುದನ್ನು ನಾವು ನೋಡ್ತೇವೆ. ಯಾಕೆ ಈ ಸಂಗತಿಯನ್ನು ತರ್ತಾ ಇದ್ದಾನೆಂದರೆ, ಇಸ್ರಾಯೇಲರು ದೇವರನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಲಿಲ್ಲ. ಅವರು ಕೆಲವರು ಬಿದ್ದು ಹೋದಂತ ಬಿಟ್ಟು ನೋಡ್ತೇವೆ. ಆದ್ದರಿಂದಾಗಿ ಆ ಕೊಂಬೆಗಳನ್ನು ಕಡಿದು ಹಾಕಿ, ಪ್ರೈಸ್ ಗಾಡ್, ಅದರ ಸ್ಥಳದಲ್ಲಿ ದೇವರು ಅನ್ಯ ಜನರಾಗಿದ್ದಂಥ ನಮ್ಮನ್ನು ಆತನ ಕಸಿ ಕಟ್ಟುವುದಕ್ಕೆ ಅವಕಾಶ ಮಾಡಿಕೊಟ್ರು. ಪ್ರೈಸ್ ಗಾಡ್. ಹಾಲೆಲೂಯಾ. ಅದಕ್ಕೆ ಅವನು ಹೇಳ್ತಾನೆ ಅಲ್ಲಿ, ಕೆಲವು ಕೊಂಬೆಗಳು ಮುರಿದು ಹಾಕಲ್ಪಡಲು ಕಾಡೆಣ್ಣೆ ಮರದಂತಿರುವ ನೀನು, ಕೆಲವು ಕೊಂಬೆಗಳು ಮುರಿದು ಹಾಕಲ್ಪಡಲು, ಯಾವ ಕೊಂಬೆಗಳು ಮುರಿದು ಹಾಕಲ್ಪಟ್ಟಿದ್ದು ಅವು ಯಾವುದಂದರೆ ಆ ಒಳ್ಳೆಯ ಫಲವನ್ನು ಕೊಡಲಿಕ್ಕೆ ಆಗದಂಥ ಕೊಂಬೆಗಳು ಕಡಿಯಲ್ಪಟ್ಟವು. ಒಳ್ಳೆಯ ಫಲವನ್ನು ಕೊಡಲಿಕ್ಕೆ ಆಗದೇ ಇರುವಂಥ ಕೊಂಬೆಗಳು ಅಲ್ಲಿ ಕಡಿಯಲ್ಪಟ್ಟವು. ಅವುಗಳ ಸ್ಥಳದಲ್ಲಿ ಕಾಡೆಣ್ಣೆ ಮರದಂಥದ್ದು ನಮ್ಮನ್ನು ಆ ದೇವರು ಕಸಿ ಕಟ್ಟೋದನ್ನು ನಾವು ನೋಡ್ತೇವೆ. ಪ್ರಿಯ ಪ್ರೈಸ್ ಗಾಡ್. ಅಂದರೆ ಇಲ್ಲಿ ನಮಗೆ ಹೇಳುವಂಥ ವಿಚಾರ ಏನೆಂದರೆ, ಇದು ಅನ್ಯ ಜನರ ವಿಷಯವಾಗಿ ಹೇಳ್ತಿರುವಂಥದ್ದು. ನಾವು ಅನ್ಯರಾಗಿದ್ದೆವು, ನಾವು ದೇವರನ್ನು ಆಗಿದ್ದೆವು, ನಮಗೆ ದೇವರಂತ ಯಾರಂತ ಸ್ಪಷ್ಟವಾಗಿ ಗೊತ್ತಿರಲಿಲ್ಲ, ನಾವು ಸಿಕ್ಕಿದ್ದನ್ನೆಲ್ಲ ದೇವರಂತ ನಂಬ್ತಾ ಇದ್ದೆವು. ಆದರೆ ದೇವರು ಏನನ್ನು ಹೇಳ್ತಾ ಇದ್ದಾರೆ ಅಂದರೆ, ಕಾಡೆಣ್ಣೆ ಮರದಂಥದ್ದ ನಮ್ಮನ್ನು, ಅಂದರೆ ಏನು ಅನ್ಯರಾಗಿದ್ದಂಥ ನಮ್ಮನ್ನು ದೇವರು ಏನು ಮಾಡಿದ್ರು ಅಂದರೆ, ಊರೆಣ್ಣೆ ಮರ ಅಂದರೆ ಕ್ರಿಸ್ತನಲ್ಲಿ ಕಸಿ ಕಟ್ಟಿದ್ದನ್ನು ನಾವು ನೋಡ್ತೇವೆ ಪ್ರಿಯರೇ. ಯಾಕಂದರೆ ನಮಗೆ ಕೂಡ ಯಾವ ಆಶೀರ್ವಾದ ಬರಬೇಕಾಗಿದೆ? ಅಬ್ರಹಾಮನಿಗುಂಟಾದ ಆಶೀರ್ವಾದ ನಮಗೂ ಬರಬೇಕಾಗಿದೆ. ಅದು ಯಾರ ಮೂಲಕ ಬರಬೇಕಾಗಿದೆ? ಅದು ಕ್ರಿಸ್ತನ ಮೂಲಕ ಬರಬೇಕಾಗಿದೆ. ಯಾಕಂದರೆ ದೇವರ ಇಸ್ರಾಯೇಲರನ್ನು ದೇವರು ಆರಿಸಿಕೊಂಡಂಥ ಒಂದು ಸ್ವಂತ ಜನಾಂಗ. ಇಸ್ರಾಯೇಲರು ದೇವರು ಆರಿಸಿಕೊಂಡಂಥ ಒಂದು ಸ್ವಂತ ಜನಾಂಗ. ಆದ್ದರಿಂದ ಆ ಜನಾಂಗಕ್ಕೆ ಬರಬೇಕಾದಂಥ ಆಶೀರ್ವಾದ ನಮಗೆ ಕೂಡ ಬರುವ ಹಾಗೆ ಏನಂದರೆ, ಯಾರ್ಯಾರು ಬಿದ್ದು ಹೋದರು, ಯಾರ್ಯಾರು ಬಿಟ್ಟು ಹೋಯಿತು ಅದನ್ನು ತೆಗೆದುಹಾಕಿ ಆ ಸ್ಥಳದಲ್ಲಿ ದೇವರು ಅನ್ಯರಾಗಿದ್ದಂಥ ನಮ್ಮನ್ನು ಆತನ ಇದರಲ್ಲಿ ಸೇರಿಸ್ಕೊಂಡ್ರಂತ ಬಿಟ್ಟು ನಾವು ನೋಡ್ತೇವೆ ಪ್ರಿಯರೇ. ಉದ್ದೇಶ, ನಾವು ಒಳ್ಳೆಯ ಫಲವನ್ನು ಕೊಡಬೇಕು. ಪ್ರೈಸ್ ಗಾಡ್. ನಾವು ಒಳ್ಳೆಯ ಫಲವನ್ನು ಕೊಡಬೇಕು. ಅದು ಕೂಡ ಏನು ಹೇಳ್ತಾನೆ ಮುಂದಕ್ಕೆ ಅಲ್ಲಿ ಹೇಳುವಂಥದ್ದು ಏನಂದರೆ, ಊರೆಣ್ಣೆ ಮರದ ರಸವತ್ತಾದ ಬೇರಿನಲ್ಲಿ ಪಾಲು ಹೊಂದಿದರು ಆ ಕೊಂಬೆಗಳನ್ನು ಕಡೆಗಣಿಸಿ ನಿನ್ನನ್ನು ಹೆಚ್ಚಿಸಿಕೊಳ್ಳಬೇಡ. ಪ್ರೈಸ್ ಗಾಡ್. ನಮಗೆ ಪ್ರೈಡ್ ಬರಬಾರ್ದು ಅಂತ. ನಮಗೆ ಏನು ಬರಬಾರ್ದು? ಪ್ರೈಡ್ ಬರಬಾರ್ದು. ನಾವೀಗ ಏನಾಗಿದ್ದೇವೆ? ನಾವು ಆತ್ಮೀಯ ಜನರಾಗಿದ್ದೇವೆ, ದೇವರ ಜನರಾಗಿದ್ದೇವೆ, ದೇವರ ಸ್ವಕೀಯ ಪ್ರಜೆಗಳ ಒಂದು ಲಿಸ್ಟ್ನಲ್ಲಿ ನಾವು ಕೂಡ ಸೇರಿಸಲ್ಪಟ್ಟಿದ್ದೇವೆ. ಆದ್ದರಿಂದಾಗಿ ಅವರನ್ನು ತೆಗೆದುಹಾಕಿದೆ ಅಂತ ಹೇಳ್ಬಿಟ್ಟು ಅದಕ್ಕಾಗಿ ನಿನ್ನನ್ನು ಹೆಚ್ಚಿಸ್ಕೊಳ್ಬೇಡ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಹಾಗೆ ಇರಲಿ. ಒಂದು ಇನ್ನೊಂದು ನೆನಪಾಯ್ತಾ? 11:25 ನೋಡಿ, ರೋಮನ್ಸ್ 11:25. ಸಹೋದರರೇ, ನಿಮ್ಮನ್ನು ನೀವೇ ಬುದ್ಧಿವಂತರೆಂಬುದಾಗಿ ಎಣಿಸಿಕೊಳ್ಳದಂತೆ ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ನಿಮಗೆ ತಿಳಿದಿರಬೇಕೆಂದು ಅಪೇಕ್ಷಿಸುತ್ತೇನೆ. ಅದೇನೆಂದರೆ, ಇಸ್ರಾಯೇಲರಲ್ಲಿ ಒಂದು ಪಾಲು ಜನರಿಗೆ ಉಂಟಾದ ಮೊಂಡತನವು ಯಾವಾಗಲೂ ಇರದೆ ಅನ್ಯ ಜನಗಳ ಸಮುದಾಯವು ದೇವರ ರಾಜ್ಯದಲ್ಲಿ ಸೇರುವ ತನಕ ಮಾತ್ರ ಇರುವುದು. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಇದು ಸುವಾರ್ತೆ ವಿಷಯ ಬಂತು. ಪ್ರೈಸ್ ಗಾಡ್. ಏನಂದರೆ, ಈಗ ಇಸ್ರಾಯೇಲರು ದೇವರಿಂದ ದೂರ ಆದರು. ಅದಕ್ಕಾಗಿ ಯೇಸು ಕ್ರಿಸ್ತನ ಮೂಲಕ ಸುವಾರ್ತೆ ಸಾರಲ್ಪಟ್ಟಿತು. ದೇವರ ರಾಜ್ಯಕ್ಕೆ ಸೇರೋದಕ್ಕೆ ಅವರು ಬಂದರು. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಯಾಕಾಗಿ ಬಂತು? ಅವರ ಮೊಂಡತನ, ಇಸ್ರಾಯೇಲರ ಮೊಂಡತನದ ಮೂಲಕವಾಗಿ, ಅದರ ಕಾರಣಕ್ಕಾಗಿ ಅನ್ಯ ಜನರು ದೇವರ ರಾಜ್ಯಕ್ಕೆ ಸೇರಿಸಲ್ಪಟ್ಟರು. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಆಯಿತು, ದೇವರ ರಾಜ್ಯಕ್ಕೆ ಸೇರಿಸಲ್ಪಟ್ಟರು. ಎಲ್ಲಿಂದ ಕೂಡ ಸುಮಾರು ಜನ ಬಂದರು. ಪ್ರೈಸ್ ಗಾಡ್. ಎಲ್ಲೂ ಕೂಡ ಸುಮಾರು ಜನ ಬಂದರು. ಈಗಲೂ ಕೂಡ ಆ ಕಾರ್ಯ ಮುಂದಕ್ಕೆ ನಡೀತಾ ಇದೆ. ಯಾಕಂದರೆ ಅವರ ಮೊಂಡತನ. ಪ್ರೈಸ್ ಗಾಡ್. ಇನ್ನು ಮುಂದೆ ಈಗ ಯಾಕಂದರೆ ಕ್ರಿಸ್ತನ ಅರಿತುಕೊಂಡವರು ಕೂಡ ಎಷ್ಟೋ ಮಂದಿ ರಕ್ಷಣೆಯ ಮಾರ್ಗಕ್ಕೆ ಬರದೇ ಇರೋರು ಇದ್ದಾರೆ. ಅವರ ಮೊಂಡತನ ಏನಾಯಿತು? ನಮಗೆ ಲಾಭ ಆಯಿತು. ಪ್ರೈಸ್ ಗಾಡ್. ಇದು ಎಲ್ಲಿ ತನಕ ಇರ್ತದೆ ಅಂದರೆ, ಅನ್ಯ ಜನಗಳ ಸಮುದಾಯ ಎಲ್ಲ ಕೂಡ ದೇವರ ರಾಜ್ಯಕ್ಕೆ ಬರುವ ತನಕ ಅವರ ಮೊಂಡತನ ಇರ್ತಂತೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಅಲ್ವಾ? ಅಂದರೆ
ಅದನ್ನು ಹೇಳ್ತಾನೆ. ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ನಿಮಗೆ ತಿಳಿಸ್ತೇನೆ ಅಂತ ಬಿಟ್ಟು ಹೇಳ್ತಾನೆ. ಅನ್ಯ ಜನ ಸಮುದಾಯವೆಲ್ಲ ದೇವರ ರಾಜ್ಯಕ್ಕೆ ಬರುವ ತನಕ ಅವ್ರ ಮುಂಡತನ ಇರ್ತದೆ. ಆಮೇಲೆ ಅವರು ಕೂಡ ರಕ್ಷಣೆಗೆ ಬರ್ತಾರೆ. ಪ್ರೈಸ್ ಗಾಡ್. ಅದಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ಯಾವುದಕ್ಕೋಸ್ಕರ? ಅನ್ಯ ಜನ ಸಮುದಾಯ ಎಲ್ಲ ಕೂಡ ರಕ್ಷಣೆಗೆ ಬರೋದಕ್ಕೆ ಪ್ರಾರ್ಥನೆ ಮಾಡಬೇಕು. ಪ್ರೈಸ್ ಗಾಡ್. ಯಾವಾಗ ಇಸ್ರಾಯೇಲ್ ರಕ್ಷಣೆಗೆ ಬರ್ತಾರೆ ಸಂಪೂರ್ಣವಾಗಿ, ಆಗ ಅಂತ್ಯಕಾಲ ಬರ್ತದೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಯಾವಾಗ ಅವರು ದೇವರ ಕಡೆ ತಿರುಗಿಕೊಳ್ತಾರೆ, ಆಗ ಅಂತ್ಯ ಬರ್ತದೆ. ಹಲ್ಲೆಲೂಯಾ. ಅಂದರೆ ಅಲ್ಲಿ ತನಕ ಈ ಲಾಭ ಯಾರಿಗೆ ಸಿಗ್ತದೆ? ಅನ್ಯ ಜನಗಳಿಗೆ ಸಿಗ್ತದೆ. ಅಲ್ಲಿ ತನಕ ಅವರಿಗೆ ಮುಂಡು ತಂದ ಒಂದು ಲಾಭ ಅನ್ಯ ಜನರಿಗೆ ಸಿಗ್ತದೆ ಪ್ರಿಯರೇ. ಹಲ್ಲೆಲೂಯಾ. ಈಗ ನಾವು ಕ್ರಿಸ್ತನಲ್ಲಿ ನೆಲೆಗೊಂಡುವುದಕ್ಕಾಗಿ ನಾವು ಆತನ ನಮ್ಮ ಬೇರೆ ಯಾರು? ಈಗ ಕ್ರಿಸ್ತನು. ನಮ್ಮ ಬೇರೆ ಯಾರು? ಕ್ರಿಸ್ತನು. ಆತನು ಬೇರೆಯಿಂದ ನಮಗೆ ಕೊಟ್ಟದನ್ನು ಯಾವುದು ಕಾಂಡ ಯಾವುದು ಬರ್ತದೆ? ಹಲ್ಲೆಲೂಯಾ. ಸ್ವಾರ್ಥಿಕರು, ಆತನ ಶಿಷ್ಯರು, ಅಪೊಸ್ತಲರು, ಆಮೇಲೆ ಗೆಲ್ಲುಗಳು, ಆಮೇಲೆ ಎಲೆಗಳು. ಬೇರೆ ಒಂದ್ಸಲ ನಾನು ಹೀಗೇ ಅದು ತುಂಬ ಸಮಯ ಹಿಂದೆ ಒಂದು ವಿಷಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಿರುವಾಗ ನನಗೆ ಒಂದು ಪ್ರಶ್ನೆ ಬಂತಲ್ಲಿ, ದೇವರೇ ಎಷ್ಟು ಮಂದಿ ಇದಕ್ಕೆ ದೇವರ ರಾಜ್ಯಕ್ಕೆ ಸೇರೋದಕ್ಕೆ ಸಾಧ್ಯ ಅಂತೇಳಿ. ಆಗ ದೇವರು ಒಂದು ಮರವನ್ನು ತೋರಿಸಿದರು. ಏನು ಅಂತ ಕೇಳಿದ್ರು. ಮರ ಅಂತೇಳಿದೆ. ಎರೆಮೇನಿಗೆ ಚಚ್ಚರ ಮರ ತೋರಿಸಿದ್ದೆ ನೆನಪಾಯ್ತಂಗೆ. ಮರ ಅಂತೇಳಿದೆ. ಏನೇನು ಕಾಣ್ತದೆ ಅಂತೇಳಿ. ಕಾಂಡ, ಗೆಲ್ಲುಗಳು, ಎಲೆಗಳು, ಮತ್ತು ಇನ್ನೇನಿಲ್ವ ಅದರಲ್ಲಿ ಉಂಟು, ಬೇರೆ ಉಂಟು, ಅಡಿಯಲ್ಲಿ ಉಂಟು, ಕಾಣೋದಿಲ್ಲ ಅಂತೇಳಿದೆ. ಅದಕ್ಕೆ ಆಮೇಲೆ ಒಂದು ಸಂಗತಿಯನ್ನೆಲ್ಲ ಹೇಳಿದರು. ಇದರಲ್ಲಿ ಜೋರಾಗಿ ಗಾಳಿ ಬೀಸಿದರೆ ಯಾವುದು ಬೀಳ್ತದೆ? ಎಲೆಗಳು ಮೊದಲು ಉದುರಿ ಹೋಗ್ತದೆ. ಆಮೇಲೆ ಇನ್ನು ದೊಡ್ಡ ಬಿರುಗಾಳಿ ಅಂತ ಬಂದರೆ ಸಣ್ಣ ಸಣ್ಣ ಒಂದು ಗೆಲ್ಲುಗಳು ಹೋಗ್ತದೆ, ಗಟ್ಟಿಯಾದ ಗೆಲ್ಲುಗಳು ನಿಲ್ತವೆ. ಪ್ರೈಸ್ ಗಾಡ್. ಆಗ ನನಗೆ ಒಂದು ವಿಷಯ ಅರ್ಥ ಆಯಿತು. ಕ್ರಿಸ್ತನಿಗೆ ಬಳಿಗೆ ಬರುವವರು, ನಾವು ಸ್ವಾರ್ಥಗಳಲ್ಲಿ ಕೂಡ ನೋಡ್ತೇವೆ, ಎಷ್ಟು ಸಾವಿರ ಗಟ್ಟಲೆ ಜನ ಬಂದಿದ್ದರು, ಆದರೆ ನಿಂತವರು ಎಷ್ಟು ಮಂದಿ ಅಂತ ನಾವು ಕಡೆಯಲ್ಲಿ ನೋಡಬೇಕಾಗ್ತದೆ. ಯಾಕಂದರೆ ಬಂದವರು ಅಲ್ಲಿ ಸಿಗ್ಬಹುದಾದಂಥ ಲಾಭಕ್ಕೋಸ್ಕರ ಬಂದರು, ಅಲ್ಲಿ ಸಿಗ್ಬಹುದಂಥ ಪ್ರಯೋಜನಕ್ಕೋಸ್ಕರ ಬಂದರು, ಅಲ್ಲಿ ಸಿಗ್ಬಹುದಂಥ ಬಿಡುಗಡೆಗೋಸ್ಕರ ಬಂದರು. ಮಿರಾಕಲ್ಸ್ ತಪ್ಪಂತ ನಾನು ಹೇಳೋದಿಲ್ಲ. ಮಿರಾಕಲ್ಸ್ ಆ್ಯಕ್ಚುಲಿ ಅದು ದೇವರ ಶಕ್ತಿಯನ್ನು ತೋರಿಸ್ತದೆ, ದೇವರ ಪವರನ್ನು ತೋರಿಸ್ತದೆ. ಮಿರಾಕಲ್ಸ್ ಏನನ್ನು ತೋರಿಸ್ತದೆ? ದೇವರ ಶಕ್ತಿಯನ್ನು, ಆತನ ಪವರನ್ನು ತೋರಿಸ್ತದೆ. ಆದರೆ ಮುಖ್ಯವಾಗಿ ಬೇಕಾಗಿರೋದು ಯಾವುದು? ದೇವರ ನೆಲೆಗೊಳ್ಳುವಂಥದ್ದು, ದೇವರ ಕಡೆ ತಿರುಗಿಕೊಳ್ಳುವಂಥದ್ದು ದೇವರಿಗೆ ಬೇಕಾದದ್ದು. ಪ್ರೈಸ್ ಗಾಡ್. ನಾವು ಇಡೀ ಬೈಬಲ್ ನಾವು ಸ್ಟಡಿ ಮಾಡಲಿಕ್ಕೆ ಹೋದರೆ ನಾವು ಹೆಚ್ಚಾಗಿ ನಾವು ನೋಡುವಂಥದ್ದು ಏನಂದರೆ, ಇವನ್ ಪ್ರಕಟಣೆ ಪುಸ್ತಕವರೆಗೆ ಕೂಡ ತಿರುಗಿಕೊಂಡ್ರೆ ಅಂತೇಳಿ. ಪ್ರೈಸ್ ಗಾಡ್. ಎಲ್ಲಿಂದ ಸ್ಟಾರ್ಟ್ ಆಗ್ತದೆ? 2ನೇ ಕ್ರಾನಿಕಲ್ಸ್ 7:14. ಇರಲಿ, ಅದು ನೋಡೋದು ಬೇಡ. ನನ್ನವರೊಂದಿಗೆ ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ನನ್ನ ಕಡೆಗೆ ತಿರುಗಿಕೊಂಡು ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸ್ತೇನೆ ಎಂಬುದು ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ದೇವರು ಏನು ಬಯಸ್ತಾರೆ? ತಿರುಗಿಕೊಳ್ಳೋದನ್ನು ಬಯಸ್ತಾರೆ. ನಾವು ಇವತ್ತು ಯಾರಿಗೆ ಒಂದು ಸುವಾರ್ತೆಯನ್ನು ಕೊಡೋದಾದರೂ ಕೂಡ, ಯಾರ ಹತ್ರ ನಾವು ಮಾತನಾಡೋದಾದ್ರೂ ಕೂಡ, ದೇವರು ಅವ್ರ ಹತ್ರ ಬಯಸೋದೇನೆಂದರೆ ಅವರು ತಿರುಗಿಕೊಳ್ಳೋದನ್ನು ನೋಡ್ತಾರೆ. ಪ್ರೈಸ್ ಗಾಡ್. ನಾವು ಯಾವಾಗ ಟರ್ನ್ ತೆಗೆದುಕೊಳ್ತೇವೆ ಅಂತ ಬಿಟ್ಟು ದೇವರು ಕಾಯ್ತಾರೆ. ನಾವು ಯಾವ ತಪ್ಪದಾರಿ ನಡೀತಾ ಇದೆ, ದೇವರು ನಮ್ಮನ್ನು ತಡೆಯೋದಿಲ್ಲ. ಪರಿಶುದ್ಧಾತ್ಮ ಎಚ್ಚರಿಸ್ತಾನೆ. ಪ್ರೈಸ್ ಗಾಡ್. ದೇವ್ರು ತಡೆಯೋದಿಲ್ಲ. ಆದರೆ ಮತ್ತು ಕೂಡ ನಾವು ಆಚೆ ಹೋದರೆ ದೇವರು ಕಾಯ್ತಾರೆ. ಯಾವಾಗಂದರೆ, ಮಗ ಯಾವಾಗ ಟರ್ನ್ ತೆಗೆದುಕೊಳ್ತೀವಿ ಅಂತೇಳಿ. ಪ್ರೈಸ್ ಗಾಡ್. ದೇವರು ಕಾಯೋದು ಯಾವುದನ್ನು? ನಾವು ಟರ್ನ್ ತೆಗೆದುಕೊಳ್ಳೋದು ಕಾಯ್ತಾ ಇದ್ದಾರೆ. ಒಮ್ಮೆ ದೇವರಿಗೆ ನನ್ನ ಮುಖ ನೋಡಲಿಕ್ಕೆ ಸಿಕ್ಕಿದ್ರೆ ಸಾಕು. ನಾನು ಬೆನ್ನು ಹಾಕಿ ಹೋಗಿದ್ದರೆ, ನಾನು ಒಂದ್ಸಲಕ್ಕೆ ದೇವರಿಗೆ ಮುಖ ತೋರಿಸಿಕೆ ಬಂದರೆ ದೇವರು ನನ್ನ ಕರೀತಾರೆ. ಪ್ರೈಸ್ ಗಾಡ್. ನಾವು ಯಾವಾಗ ಟರ್ನ್ ತೆಗೆದುಕೊಳ್ತೇವೆಯೋ ಆ ದಿನದಿಂದ ದೇವರು ನಮ್ಮನ್ನು ಕಾಯಲಿಕ್ಕೆ, ಮೇಲೆತ್ತಲಿಕ್ಕೆ ಪ್ರಾರಂಭಿಸ್ತಾರೆ ಪ್ರೇಯರ್. ಹಲ್ಲೆಲೂಯಾ. ಪ್ರೈಸ್ ಗಾಡ್.
ಅದರಿಂದಾಗಿ ಪ್ರಿಯರೇ, ನಾವು ಆಗಬೇಕಾದದ್ದು ಏನಂದರೆ, ದೇವರು ನಮ್ಮನ್ನು ಕರೆದಂಥ ಉದ್ದೇಶವನ್ನು ನಾವು ಯಾವಾಗಲೂ ಗಮನದಲ್ಲಿಟ್ಟುಕೊಳ್ಬೇಕು. ಅದಕ್ಕೆ ಅದನ್ನು ನಾವು ನೆಲೆಗೊಳ್ಳೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಪ್ರೈಸ್ ಗಾಡ್. ನಾವು ಬರೀ ಒಂದು ಏನು ಎಲೆಗಳ ಹಾಗೆ ಉದುರಿ ಹೋಗುವಂಥ ಎಲೆಗಳಾಗಿರಬಾರ್ದು. ನಾವು ಅದನ್ನು ನೆಲೆಗೊಂಡಂಥ ಗೆಲ್ಲುಗಳಾಗಿರಬೇಕು. ಪ್ರೈಸ್ ಗಾಡ್. ಗಟ್ಟಿಯಾದ ಗೆಲ್ಲುಗಳು ಮತ್ತು ಇದರ ಎಂಥ ಬಿರುಗಳ ಬಂದರೂ ಕೂಡ ಅಲ್ಲಾಡೋದಿಲ್ಲ. ಯಾವುದು ಗಟ್ಟಿಯಾಗಿ ನಿಲ್ತದೆ ಆ ಗೆಲ್ಲುಗಳು ಸ್ಟ್ರಾಂಗ್ ಆಗಿಯೇ ಇರ್ತದೆ, ಅದು ಬೀಳುವುದಿಲ್ಲ. ಪ್ರೈಸ್ ಗಾಡ್. ಅದು ಯಾವಾಗ ಮರ ಹೋಗೋಗ್ಲಿದ್ದಾಗ್ತದೆ. ಪ್ರೈಸ್ ಗಾಡ್. ಆ ರೀತಿಯಲ್ಲಿ ದೇವರಲ್ಲಿ ನಾವು ನೆಲೆಗೊಂಡಿರೋದಾದರೆ, ದೇವರನ್ನು ನಾವು ನೆಲೆಗೊಂಡಿರೋದು ನಾವು ಬರೀ ಒಂದು ಎಲೆಯ ಹಾಗೆ ನೆಲೆಗೊಂಡಿರುವಂಥವರಲ್ಲ. ದೇವರನ್ನು ನಾವು ಗೆಲ್ಲುಗಳಾಗಿ ನೆಲೆಗೊಂಡಿರಬೇಕು. ಪ್ರೈಸ್ ಗಾಡ್. ಇಲ್ಲಿ ಕೂಡ ಆತನ ಇದರಲ್ಲಿ ಹೇಳ್ತಾ ಇದ್ದಾನೆ, ಆತನಲ್ಲಿ ನೆಲೆಗೊಂಡವರು ಅದನ್ನು ಒಳ್ಳೆಯ ಫಲ ಕೊಡೋದು ಹೇಗೆ? ಯಾಕಂದರೆ ಆ ಬೇರಿನ ಬಂದಂಥ ಸಾರವನ್ನು ಆ ಗೆಲ್ಲುಗಳ ಮೂಲಕವಾಗಿ ಒಳ್ಳೆಯ ಫಲವನ್ನು ಕೊಡೋದಕ್ಕೆ ಸಾಧ್ಯ. ಪ್ರೈಸ್ ಗಾಡ್. ಫಲ ಕೊಡುವಂತ ಹೇಳುವಾಗ ಎರಡು ರೀತಿಯ ಫಲಗಳಿರ್ತವೆ. ಒಂದನೇದು ತುಂಬ ಫಲ ಕೊಡುವಂಥದ್ದು, ಆಮೇಲೆ ಒಳ್ಳೆಯ ಫಲವನ್ನು ಕೊಡುವಂಥದ್ದು. ಪ್ರೈಸ್ ಗಾಡ್. ತುಂಬ ಫಲವನ್ನು ಕೊಡುವಂಥದ್ದು ಉಂಟು, ಒಳ್ಳೆಯ ಫಲವನ್ನು ಕೊಡುವಂಥದ್ದು ಉಂಟು. ತುಂಬ ಫಲವನ್ನು ಕೊಟ್ಟು ಅದು ಹುಳಿ ಹಣ್ಣನ್ನು ಬಿಟ್ಟರೆ ಎಂತ ಮಾಡೋದು? ಪ್ರೈಸ್ ಗಾಡ್. ದೇವರು ಒಂದು ಕಡೆ ಹೇಳ್ತಾರೆ, ನಾನು ಅಷ್ಟು ಪ್ರೀತಿಯಲ್ಲಿ ನೆಟ್ಟು ಸಾಕಿ ಸಲಹಿದ ಈ ದ್ರಾಕ್ಷಿ ಬೆಳೆ ಹಣ್ಣು ದ್ರಾಕ್ಷಿ ಬಳ್ಳಿ ಹುಳಿ ಹಣ್ಣನ್ನು ಕೊಟ್ಟದ್ದು ಯಾಕೆ ಅಂತ ಹೇಳ್ಬಿಟ್ಟು. ಪ್ರೈಸ್ ಗಾಡ್. ನಾವು ಒಳ್ಳೆಯ ಫಲವನ್ನು ಕೊಡುವವರಾಗಿರಬೇಕು. ಪ್ರೈಸ್ ಗಾಡ್. ಬಹಳ ಫಲವನ್ನು ಕೊಡೋದು ಒಳ್ಳೆಯದೇ, ಆದರೆ ಒಳ್ಳೆಯ ಫಲಗಳು ತುಂಬ ಉತ್ತಮ. ಯಾಕಂದರೆ ಅದು ದೇವರ ರಾಜ್ಯಕ್ಕೆ ಬರ್ತದೆ. ಪ್ರೈಸ್ ಗಾಡ್. ಬಹಳ ಫಲ ಬೇಕು. ಆ ಬಹಳ ಫಲಗಳು ಕೂಡ ಅದು ಒಳ್ಳೆಯ ಫಲಗಳೊಟ್ಟಿಗೆ ಬೆಳಿಬೇಕದು. ಪ್ರೈಸ್ ಗಾಡ್. ಅದು ಒಳ್ಳೆಯ ಫಲವನ್ನು ಕೊಡುವಂಥದ್ದಾಗಿರಬೇಕು. ಹಲ್ಲೆಲೂಯಾ. ಇಲ್ಲದಿದ್ದರೆ ಆ ಫಲ ಕೆಟ್ಟು ಹೋದರೆ ಯಾವುದು ಕೂಡ ಪ್ರಯೋಜನ ಇಲ್ಲದಾಗಿರ್ತದೆ ಪ್ರಿಯರೇ. ಹಲ್ಲೆಲೂಯಾ. ಅದರಿಂದಾಗಿ ನಾವು ಏನಾಗಿರ್ಬೇಕಂದ್ರೆ, ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಿದ್ದು, ಆತನ ಬೇರಿನಲ್ಲಿ ನಾವು ನೆಲೆಗೊಂಡಿದ್ದು, ನಾವು ಏನಾಗಿರ್ಬೇಕಂದ್ರೆ ನಾವು ಒಳ್ಳೆಯ ಫಲವನ್ನು ಕೊಡುವಂಥ ಒಳ್ಳೆಯ ಗೆಲ್ಲುಗಳು, ಕೊಂಬೆಗಳು ಆಗಿರ್ತೇವೆ ಪ್ರಿಯರೇ. ಪ್ರೈಸ್ ಗಾಡ್. ಕೊಂಬೆಯನ್ನು ಅದರಿಂದ ತೆಗೆದು ಬೇರೆ ನೆಟ್ಟರೆ ಅದು ಫಲ ಕೊಡಲಿಕ್ಕೆ ಆಗೋದಿಲ್ಲ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಎರಡನೇ ಪೇತ್ರ 1ನೇ ಅಧ್ಯಾಯ 4ನೇ ವಚನ. ನೀವು ಲೋಕದಲ್ಲಿ ದುರಾಶೆಯಿಂದುಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. ಪ್ರೈಸ್ ಗಾಡ್. ಇನ್ನೊಂದು ಸಂಗತಿ ಏನಂದರೆ, ನಾವು ದೇವರ ವಾಕ್ಯಗಳನ್ನು ಕೇಳ್ತೇವೆ, ಓದ್ತೇವೆ, ಪ್ರಾರ್ಥನೆ ಮಾಡ್ತೇವೆ. ನಾವು ದೇವರಲ್ಲಿ ನೆಲೆಗೊಂಡು ಇರಬೇಕು ಅಂತ ಬಿಟ್ಟು ನಾವು ಪ್ರಾರ್ಥನೆ ನಮ್ಮ ಆಶೆ ಕೂಡ ಇದೆ. ಆದರೆ ನೀವು ಲೋಕದಲ್ಲಿ ದುರಾಶೆಯಿಂದುಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವರಾಗಬೇಕೆಂದ ಉದ್ದೇಶದಿಂದ ಅಂತ ಬಿಟ್ಟು ಹೇಳ್ತದೆ. ಅಂದರೆ ಈ ಸಾಧ್ಯತೆ ಕೂಡ ಉಂಟು. ಯಾವುದು? ಲೋಕದಿಂದ ದುರಾಶೆಯಿಂದ ಉಂಟಾಗುವಂಥ ಕೆಟ್ಟತನ. ಇದೇನು ಮಾಡ್ತದೆ? ನಮ್ಮನ್ನು ದೇವರ ರಾಜ್ಯದಿಂದ ತಪ್ಪಿಸುವುದಕ್ಕೆ ಕಾರಣವಾಗ್ತದೆ. ನಮ್ಮ ದೇವರ ರಾಜ್ಯವನ್ನು ದೂರ ಮಾಡುವಂಥದ್ದಾಗ್ತದೆ. ನಮ್ಮ ದೇವರ ವಾಕ್ಯದಿಂದ ದೂರ ಮಾಡುವಂಥದ್ದಾಗ್ತದೆ. ನಾವು ದೇವರ ಬಳಿಗೆ ನಾವು ಬರಬೇಕು ಅಂದರೆ ನಮ್ಮ ಆಸೆ ಇದ್ರೂ ಕೂಡ ನಾವೇನಾಗ್ತೇವೆ ಅಂದರೆ, ನಾವು ಏನಾಗ್ತೇವೆ, ನಮ್ಮ ಮನಸ್ಸು ಅದರ ಕಡೆ ಹೋಗೋದ್ರಿಂದಾಗಿ, ಪ್ರೈಸ್ ಗಾಡ್, ಆಗ ಏನಾಗ್ತದೆ ಅಂದರೆ ನಮ್ಮನ್ನು ಅದರಿಂದ ಆ ಸರಿಯಾದ ಮಾರ್ಗದಿಂದ ನಮ್ಮನ್ನು ತಪ್ಪಿಸಿ ನಾವು ಆ ಒಂದು ಕೆಟ್ಟತನಕ್ಕೆ ಹೋಗುವಂಥ ಸಾಧ್ಯತೆ ಇರೋದ್ರಿಂದಾಗಿ ಅದಕ್ಕೆ ಹೇಳ್ತದೆ, ಪೇತ್ರ ಹೇಳೋದೇನೆಂದರೆ, ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿ ಉತ್ಕೃಷ್ಟವಾಗಿ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. ಅಂಥ ಸಂದರ್ಭಗಳಲ್ಲಿ ನಾವು ದೇವರ ವಾಕ್ಯಕ್ಕೆ ಮೊರೆ ಹೋಗಬೇಕು. ಪ್ರೈಸ್ ಗಾಡ್. ಅಂಥ ಸಂದರ್ಭಗಳಲ್ಲಿ ಯಾವಾಗ ಆ ಒಂದು ಟೆಂಪ್ಟೇಷನ್ಸ್ ಬರ್ತದೆ, ಪ್ರೈಸ್ ಗಾಡ್, ಟೆಂಪ್ಟೇಷನ್ಸ್ ಯಾವ ರೀತಿಯ ಟೆಂಪ್ಟೇಷನ್ಸ್ ಇರ್ತದೆ? 3 ರೀತಿಯ ಟೆಂಪ್ಟೇಷನ್ಸ್ ನಾವು ನೋಡ್ತೇವೆ. ಯಾವುದೆಲ್ಲ? ಪ್ರೈಸ್ ಗಾಡ್. 1 John 2nd chapter 15th verse ಅಲ್ಲ? ಲೋಕದಾಶಿ, ಶರೀರದಾಶಿ, ಬದುಕು ಬಾಳಿನ ಡಂಬ ಎಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. ಹಲ್ಲೆಲೂಯಾ.
ಹೌದು 15ರಿಂದ ಲೋಕ 16ರಿಂದಲ್ಲ. ಲೋಕದಲ್ಲಿರುವ ಶರೀರದಾಶೆ, ಕಣ್ಣಿನಾಶೆ, ಬದುಕುಬಾಳಿನ ಡಂಬ ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ. ಪ್ರೈಸ್ ಗಾಡ್. ಶರೀರದಾಶೆ, ಕಣ್ಣಿನಾಶೆ, ಬದುಕುಬಾಳಿನ ಡಂಬ ಅನ್ನುವಂಥದ್ದು ಇವುಗಳು ಎಲ್ಲಿಂದ ಬಂದದ್ದು? ತಂದೆಯಿಂದ ಬಂದದ್ದಲ್ಲ. ಅದು ಎಲ್ಲಿಂದ ಬಂದಿದೆ? ನಮಗೆ ಲೋಕದೊಳಗಿಂದ ಬಂದಿದೆ. ಪ್ರೈಸ್ ಗಾಡ್, ಹಾಲೆಲೂಯಾ. ಅಂದರೆ ನಾವು ಏನು ಮಾಡಬೇಕಂದ್ರೆ, ನಾವು ಈಗ ಟೆಂಪ್ಟೇಷನ್ಸ್, ಪ್ರೈಸ್ ಗಾಡ್, ಇದಕ್ಕೆ ನಾವು ಟೆಂಪ್ಟೇಷನ್ಸ್ ಅಂತ ಬೇಡ ಹೇಳ್ತೀವಿ. ಯಾಕಂದರೆ ಶೋಧನೆಯಲ್ಲಿ ಬರುವಾಗ 2 ಟೈಪಲ್ಲಿದೆ. ಒಂದು ಟೆಂಪ್ಟೇಷನ್ಸ್ ಇದೆ, ಇನ್ನೊಂದು ಹಾರ್ಟ್ ಟೆಸ್ಟಿಂಗ್ ಇದೆ. ಯೋಬನಿಗೆ, ಯೇಸುವಿಗೆಲ್ಲ ಬಂದದ್ದು ಹಾರ್ಟ್ ಟೆಸ್ಟಿಂಗ್ಸ್. ಪ್ರೈಸ್ ಗಾಡ್. ಹಾಗೆ ನಾವು ಹಾರ್ಟ್ ಟೆಸ್ಟಿಂಗ್ ನಮಗೆ ಈಗ, ಯಾಕಂದ್ರೆ ಕರ್ತನ ಪ್ರಾರ್ಥನೆ ಹೇಳ್ತದೆ, ನಾವು ಶೋಧನೆ ಒಳಗೆ ಸೇರಿಸಿದ ನಮ್ಮನ್ನು ಕೇಳಿದನ್ನು ತಪ್ಪಿಸು ಅಂತ ಬಿಟ್ಟು, ಅದು ಹಾರ್ಟ್ ಟೆಸ್ಟಿಂಗ್. ಇಟ್ ಇಸ್ ನಾಟ್ ಟೆಂಪ್ಟೇಷನ್. ಟೆಂಪ್ಟೇಷನ್ ಅದನ್ನು ನಾವೇ ಗೆದ್ದುಕೊಳ್ಬೇಕು. ನಾವು ದೇವರ ವಾಕ್ಯದ ಮೂಲಕ ನಾವು ಟೆಂಪ್ಟೇಷನ್ ಗೆದ್ದುಕೊಳ್ಬೇಕು. ಅದಕ್ಕೆ ಒಳ್ಳೆಯ ಇದು ಕೊಟ್ಟದ್ದು ಯಾರು? ಒಂದು ದೃಷ್ಟಾಂತ ಕೊಟ್ಟದ್ದು ಯಾರು? ಯೇಸು. ಈ ರೊಟ್ಟಿಯನ್ನು ಏನು ಮಾಡಬೇಕು? ಈ ಕಲ್ಲನ್ನು ರೊಟ್ಟಿ ಮಾಡು. ಯಾವುದು? ಶರೀರದ ಆಸೆ. ನಾನು ಇದನ್ನು ನನಗೆ ಕೊಟ್ಟಿದೆ, ನೀನು ನನಗೆ ಅಡ್ಡ ಬಿದ್ದರೆ ಇದನ್ನು ನಾನು ನಿನಗೆ ಕೊಡ್ತೇನೆ. ಯಾವುದು? ಕಣ್ಣಿನ ಆಸೆ. ಮೇಲಿಂದ ಕೆಳಗೆ ಹಾರು. ನಿನ್ನ ದೇವರು ತನ್ನ ದೂತರಿಗೆ ಇನ್ನೇನು ಹಿಡಿಯೋದಕ್ಕೆ ಹೇಳ್ತಾರೆ. ಯಾವುದು? ಬದುಕು ಬಾಳಿನ ಡಂಬ, ಅಥವಾ ಏನು ಪ್ರೈಡ್ ಅಂತ ಬಿಟ್ಟು ಹೇಳ್ತೀವಿ. ಇಂಗ್ಲೀಷ್ ನಾವು ನೋಡೋಕೆ ಪ್ರೈಡ್ ಅಂತ ಹೇಳಿದೆ. ಪ್ರೈಸ್ ಗಾಡ್. ಅಂದರೆ ಒಣ ಹೆಮ್ಮೆ ಅಂತೇಳಿ. ಪ್ರೈಸ್ ಗಾಡ್. ಅಂದರೆ ಆ ಟೆಂಪ್ಟೇಷನ್ಸ್ ನಾವು ಗೆದ್ದುಕೊಳ್ಳೋಕ್ಕೆ ಸಾಧ್ಯ ಉಂಟು. ಹೇಗೆ ಹೇಗೆ ಟೆಂಪ್ಟೇಷನ್ಸ್ ಗೆದ್ದುಕೊಳ್ಳೋದು ಹೇಗೆ? ಯೇಸುಸ್ವಾಮಿಯನ್ನು 3 ರೀತಿಯ ಟೆಂಪ್ಟ್ ಮಾಡಿದ್ದಾನೆ. ಆಗ 3 ಕಡೆಯಲ್ಲಿ ಕೂಡ ಹೇಳಿದ್ದೇನು? ಏನು? ಒಂದು ವರ್ಡ್ ಹೇಳಿದೆ, ಇದು ಬರೆದದೆ, ಇದು ಬರೆದದೆ, ಇದು ಬರೆದದೆ. ಇಟ್ ಈಸ್ ರಿಟರ್ನ್. ಪ್ರೈಸ್ ಗಾಡ್. ಆದರೆ ನಮಗೆ ಟೆಂಪ್ಟೇಷನ್ಸ್ ಬರುವಾಗ ನಮಗೇನು ಬೇಕು? ಇದು ಬರೆದಿದೆ. ಯಾವುದು ಬರೆದಿದೆ ಅದನ್ನು ಹಿಡ್ಕೊಂಡು ನಾವು ಹೇಳಬೇಕು ಅವನಿಗೆ. ಪ್ರೈಸ್ ಗಾಡ್. ಆದರೆ ಟೆಂಪ್ಟೇಷನ್ಸ್ ನಮ್ಮನ್ನು ಮುಟ್ಲಿಕ್ಕೆ ಆಗೋದಿಲ್ಲ. ಇಫ್ ಯು ಆರ್ ವೆಲ್ ಅವೇರ್ ಆಫ್ ದ ವರ್ಡ್, ದೇವರ ವಾಕ್ಯದ ವಿಷಯವಾಗಿ ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರ ಅಂತ ಹೇಳಿದರೆ, ದೇವರು ನಾವು ಯಾವುದೇ ಟೆಂಪ್ಟೇಷನ್ಸ್ಗೆ ನಾವು ಒಳಗಾಗೋದಿಲ್ಲ. ಪ್ರೈಸ್ ಗಾಡ್. ಹಾಲೆಲೂಯಾ. ಈಗ ಕಾಗೆ ಹಾರ್ತಾ ಇರ್ತದೆ, ತಲೆ ಮೇಲಿನ ಹಾರ್ತಾ ಇರ್ತದೆ, ತಪ್ಪಿಸಲಿಕ್ಕೆ ಆಗೋದಿಲ್ಲ. ಕಾಗೆ ತಲೆ ಮೇಲಿಂದ ಹಾರೋದನ್ನು ತಪ್ಪಿಸಲಿಕ್ಕೆ ಆಗೋದಿಲ್ಲ. ಆದರೆ ಕಾಗೆ ತಲೆ ಮೇಲೆ ಕೂತ್ಕೊಂಡು ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಮರಿ ಮಾಡುವ ತನಕ ಬಿಡುವಂಥದ್ದು ಮಾತ್ರ ತಪ್ಪಿಸ್ಬೇಕು. ಪ್ರೈಸ್ ಗಾಡ್. ನಾವು ಟೆಂಪ್ಟೇಷನ್ಸ್ಗೆ ಒಳಗಾಗೋದಂದರೆ ಹಾಗೆ. ಟೆಂಪ್ಟೇಷನ್ಸ್ಗೆ ನಾವು ಹೇಗೆ ಒಳಗಾಗ್ತೇವೆ ಅಂದರೆ, ಅದು ತಲೆ ಮೇಲೆ ಕೂತ್ಕೊಂಡು ಗೂಡು ಕಟ್ಟಿ ಮೊಟ್ಟೆ ಇಟ್ಟು ಮರಿ ಮಾಡುವ ತನಕ ಬಿಡುವಂಥದ್ದು. ಆಗೇನಾಗ್ತದೆ? ನಮ್ಮ ಲೈಫ್ ಹಾಳಾಗ್ತದೆ. ಪ್ರೈಸ್ ಗಾಡ್. ಆದರೆ ಟೆಂಪ್ಟೇಷನ್ಸ್ ಗೆಲ್ಲೋದು ನಮ್ಮ ಕೈಯಲ್ಲಿದೆ. ಮತ್ತು ಶೋಧನೆ ವಿಷಯ, ಹಾರ್ಟ್ ಟೆಸ್ಟಿಂಗ್ ವಿಷಯದಲ್ಲಿ ಹೇಳ್ತದೆ, ದೇವರು ನಮಗೆ ಬರಗೊಡುವಂಥ ಶೋಧನೆ ಅದು ನಮಗೆ ಸಹಿಸಲಿಕ್ಕೆ ಅಸಾಧ್ಯವಾದ ಶೋಧನೆ ಕೊಡೋದಿಲ್ಲ ಅಂತ ಬಿಟ್ಟು ಹೇಳ್ತದೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಯಾಕಂದರೆ ನಾವು ಈ ರೀತಿಯಲ್ಲಿ ನಾವು ದೇವರ ವಾಕ್ಯವನ್ನು ನಾವು ತಿಳಿದುಕೊಂಡವರಾಗಿ, ಅದರಿಂದಾಗಿ ನಾವು ಏನಾಗುತ್ತೇವೆ, ಆ ವಾಕ್ಯ ನಾವು ಲೋಕದ ಶೋಧನೆಗೆ ನಾವು ಒಳಗಾಗದಂತೆ ನಮ್ಮನ್ನು ನಾವು ರಕ್ಷಿಸಿಕೊಳ್ಬೇಕು. ಹೇಗೆಂದರೆ ದೇವರ ವಾಕ್ಯದ ಮೂಲಕ. ಪ್ರಿಯರೇ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ. ಗಲಾತ್ಯರು ಬರೆದ ಪತ್ರಿಕೆ 2ನೇ ಅಧ್ಯಾಯ 19 ಮತ್ತು 20ನೇ ವಚನ. ಗಲಾತ್ಯ 2:19-20. ನಾನಂತೂ ದೇವರಿಗಾಗಿ ಜೀವಿಸಿದಕ್ಕೋಸ್ಕರ ಧರ್ಮ ಪ್ರಮಾಣದ ಮೂಲಕವಾಗಿ ಧರ್ಮ ಪ್ರಮಾಣದ ಪಾಲಿಗೆ ಸತ್ತೇನು. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲಣ ನಂಬಿಕೆಯಲ್ಲಿಯೇ. ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿ ಬಿಟ್ಟನು. ಪ್ರೈಸ್ ಗಾಡ್. ಈಗ ಕ್ರಿಸ್ತನೊಂದಿಗೆ ನಾನು ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ.
ಪ್ರೈಸ್ ಗಾಡ್, ಪ್ರೈಸ್ ಗಾಡ್. ಯೇಸು ತನ್ನ ಮೊದಲನೇ ಟೀಚಿಂಗ್ಸಲ್ಲಿ ಬರೋಗಲ್ಲಿ ಹೇಳ್ತಾರೆ, ಯಾರಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರದೆ ಹೋದರೆ, ಪ್ರೈಸ್ ಗಾಡ್, ನಾವು ದೇವರ ರಾಜ್ಯಕ್ಕೆ ನಾವು ಬಾಧ್ಯರಾಗಿ ಅದಕ್ಕೋಸ್ಕರ ನಾವು ಆತನ ಹಿಂದೆ ಹೋಗುವವರಾಗಿರೋದಾದರೆ ನಾವು ನಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ಹೋಗುವವರು. ಪ್ರೈಸ್ ಗಾಡ್, ಪ್ರೈಸ್ ಗಾಡ್. ಅಲ್ಲಿ ಆತನು ಹೇಳುತ್ತದೆ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿದ್ದೇನೆ. ನನ್ನನ್ನು ನಾನು ಎಲ್ಲಿ ಐಡೆಂಟಿಫೈ ಮಾಡಬೇಕಾಗಿದೆ? ಪ್ರೈಸ್ ಗಾಡ್. ನನ್ನನ್ನು ಎಲ್ಲಿ ಗುರುತಿಸ್ಕೊಳ್ಬೇಕಾಗಿದೆ? ಶಿಲುಬೆಗೆ ಹಾಕಲ್ಪಟ್ಟ ಕ್ರಿಸ್ತನೊಂದಿಗೆ ನನ್ನನ್ನು ಗುರುತಿಸ್ಕೊಳ್ಬೇಕಾಗಿದೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಆ ಕ್ರಿಸ್ತನೊಂದಿಗೆ ನನ್ನನ್ನು ನಾನು ಗುರುತಿಸ್ಕೊಂಡಿದ್ದೇನೆ ಅಂತ ಹೇಳಿದ್ರೆ ನನಗೆ ಸಂಬಂಧಪಟ್ಟದ್ದು ಈ ಒಂದು ದುರಾಶೆಗಳು ಅದು ಇದು ಏನಿದ್ರು ಕೂಡ ಅದೇನಾಯ್ತು, ಅದು ಶಿಲುಬೆಯಲ್ಲಿ ಹೋಯಿತು. ಪ್ರೈಸ್ ಗಾಡ್. ನನ್ನ ಯಾವುದೇ ಒಂದು ದುರಾಶೆ ಅಥವಾ ಇನ್ನೇನಾದರೂ ಇದು ಶರೀರದ ಸ್ವಭಾವಗಳು ನಮ್ಮಲ್ಲಿ ಇರೋದಾದರೆ ಅದೇನಾಯ್ತು ಅಂದರೆ ಅದು ಶಿಲುಬೆಗೆ ಹಾಕಲ್ಪಟ್ಟಿತು. ಹಲ್ಲೆಲೂಯಾ. ಅದು ಶಿಲುಬೆಗೆ ಹಾಕಲ್ಪಟ್ಟಿತು. ಶಿಲುಬೆಗೆ ಈಗ ಅದಕ್ಕೆ ಪೌಲ ಹೇಳ್ತಾನೆ, ಈಗ ಇನ್ನೂ ಜೀವಿಸುವವನು ನಾನಲ್ಲ. ಪ್ರೈಸ್ ಗಾಡ್. ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸ್ತಾನೆ. ಪ್ರೈಸ್ ಗಾಡ್. ಈ ಒಂದು ಸ್ಥಿತಿಗೆ ನಾವು ಮುಟ್ಟಬೇಕಾಗಿದೆ ಪ್ರಿಯ. ಈ ಸ್ಥಿತಿಗೆ ನಾವು ಮುಟ್ಟೋದ್ರೆ ಈಗ ತಾನೇ ಹೇಳಿದ ಆ ಒಂದು ದ್ರಾಕ್ಷೆ ಬಳ್ಳಿ ವಿಚಾರದಲ್ಲಿ ಕೂಡ ನಾವು ನೋಡಿದ್ರೆ, ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಿರುವಾಗ ಕ್ರಿಸ್ತನ ನಮ್ಮಲ್ಲಿ ಜೀವಿಸ್ತಾನೆ. ಯಾರ ಜೀವ ನಮ್ಮಲ್ಲಿ ಬರ್ತದೆ? ಕ್ರಿಸ್ತನ ಜೀವ ನಮ್ಮಲ್ಲಿ ಬರ್ತದೆ. ಆಗ ನಾವೇನಾಗಿರ್ತೇವೆ? ಕ್ರಿಸ್ತನು ನಮ್ಮಲ್ಲಿ ಜೀವಿಸ್ತಾನೆ. ಆಗ ನಾವು ಫಲವನ್ನು ಕೂಡ ಕೊಡುವವರಾಗಿರ್ತೇವೆ. ನಾವು ಯಾವುದೇ ಶೋಧನೆ ಕೂಡ ಒಳಗಾಗೋದಿಲ್ಲ, ಯಾವುದೇ ಶರೀರದ ದುರಿಚ್ಛೆಗಳಿಗೆ ನಾವು ಒಳಗಾಗೋದಿಲ್ಲ ಅಂತ ಬಿಟ್ಟು ನಾವು ನೋಡ್ತೇವೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಗಾಡ್, ಹಲ್ಲೆಲೂಯಾ. ಇನ್ನು ಈ ಸಹೋದರ ಅನ್ಯೋನ್ಯತೆಯನ್ನು ದೇವರು ಯಾವ ರೀತಿ ಎಕ್ಸ್ಪ್ಲೈನ್ ಮಾಡ್ತಾರೆ ನೋಡುವ. ಕೀರ್ತನೆ 133. ಆಹಾ, ಸಹೋದರರು ಒಂದಾಗಿರುವುದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದು. ಅದು ಆರೋನನ ತಲೆಯ ಮೇಲೆ ಹಾಕಲ್ಪಟ್ಟು ಅವನ ಗಡ್ಡದ ಮೇಲೆಯೂ ಅಲ್ಲಿಂದ ಅವನ ಅಂಗಿಗಳ ಕೊರಳಪಟ್ಟಿಯವರೆಗೂ ಹರಿದು ಬರುವ ಶ್ರೇಷ್ಠ ತೈಲದಂತೆಯೂ ಹೆರ್ಮೋನ್ ಪರ್ವತದಲ್ಲಿ ಹುಟ್ಟಿ ಚೀಯೋನ್ ಪರ್ವತದ ಮೇಲೆ ಬೀಳುವ ಮಂಜಿನಂತೆಯೂ ಇದೆ. ಅಲ್ಲಿ ಆಶೀರ್ವಾದವೂ ಜೀವವೂ ಸದಾಕಾಲ ಇರಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದಾನೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಭಾಳ ಸುಂದರವಾದ ಒಂದು ಕೀರ್ತನೆ. ಪ್ರೈಸ್ ಗಾಡ್. ಅಲ್ಲಿ ನೋಡಿ, ಮೊದಲನೇದಾಗಿ ಒಂದು ಎಕ್ಸ್ಕ್ಲಮೇಟರ್ ಇರ್ತಾನೆ, ಆಹಾ, ಅಲ್ಲಿ ಎಷ್ಟು ಸಂತೋಷವಾಗಿದೆ. ಆಹಾ, ಸಹೋದರರು ಒಂದಾಗಿರೋದು ಎಷ್ಟೋ ಒಳ್ಳೆಯದು, ಎಷ್ಟೋ ರಮ್ಯವಾದದ್ದು. ಅದು ಆರೋನನ ತಲೆಯ ಮೇಲೆ ಹಾಕಲ್ಪಟ್ಟು ಆತನ ಗಡ್ಡದ ಮೇಲೆಯೂ ಅಂಗಿಯ ಕೊರಳಪಟ್ಟಿಯ ಮೇಲೆಯೂ ಇಳಿದು ಬರುವ ಶ್ರೇಷ್ಠ ತೈಲದಂತೆ. ಯಾವುದೇ ಶ್ರೇಷ್ಠ ತೈಲ? ಯಾವುದೇ ಶ್ರೇಷ್ಠ ತೈಲ? ಅಭಿಷೇಕ ತೈಲ. ಪ್ರೈಸ್ ಗಾಡ್. ಅಭಿಷೇಕ ತೈಲ ಅದು ಶ್ರೇಷ್ಠ ತೈಲವಾಗಿದೆ. ಅದು ಹೇಗೆ ಹರಿದು ಬರ್ತಾ ಅಂದರೆ ಆತನ ಗಡ್ಡದ ಮೇಲೆ ಅಂಗಿಯ ಕೊರಳಪಟ್ಟೆಯ ಮೇಲೆ ಇಳಿದು ಬರುವಂಥದ್ದಾಗಿದೆ ಅಂತ ಬಿಟ್ಟು ಹೇಳ್ತಾನೆ. ಪ್ರೈಸ್ ಗಾಡ್. ಆ ಶ್ರೇಷ್ಠ ತೈಲದ ಏನೆಲ್ಲ ಇದೆ ಗೊತ್ತಾ? ವಿಮೋಚನ ಕಾಂಡ 30ನೇ ಅಧ್ಯಾಯ, ವಿಮೋಚನ ಕಾಂಡ 30ನೇ ಅಧ್ಯಾಯ 23ರಿಂದ 25. ನೀನು ಮುಖ್ಯವಾದ ಸುಗಂಧ ದ್ರವ್ಯಗಳಲ್ಲಿ ದೇವರ ಸೇವೆಗೆ ನೇಮಕವಾದ ತೂಕದ ಮೇರೆಗೆ 500 ತೊಲೆ ಅಚ್ಚ ರಕ್ತಬೋಳ, 250 ತೊಲೆ ಶ್ರೇಷ್ಠವಾದ ಲವಂಗ ಚೆಕ್ಕೆ, 250 ತೊಲೆ ಸುಗಂಧವಾದ ಬಜೆ, 500 ತೊಲೆ ದಾಲ್ಚಿನ್ನಿ, 6.5 ಸೇರು ಒಲಿಯುವ ತೈಲ, ಇವುಗಳನ್ನೆಲ್ಲ ತೆಗೆದುಕೊಂಡು ಬುಕ್ಕಿಟ್ಟುಗಾರರ ಪದ್ಧತಿಯ ಮೇರೆಗೆ ಮಿಶ್ರ ಮಾಡಿ ದೇವರ ಸೇವೆಗಾಗಿ ಅಭಿಷೇಕ ತೈಲವನ್ನು ಮಾಡಿಸಬೇಕು. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಏನೆಲ್ಲಿದೆ ಅದರಲ್ಲಿ? ರಕ್ತಬೋಳ, ಲವಂಗ ಚಕ್ಕೆ, ದಾಲ್ಚಿನ್ನಿ, ಸುಗಂಧವಾದ ಬಜೆ ಮತ್ತು ಒಲಿಯುವ ತೈಲ. 5 ಇಂಗ್ರೀಡಿಯೆಂಟ್ಸ್ ಇದೆ. 5ಕ್ಕೆ 5 ಅದರದೇ ಆದಂಥ ಪರಿಮಳ, ಅದರದೇ ಆದ ಗುಣಲಕ್ಷಣಗಳು ಇವೆ. ಪ್ರೈಸ್ ಗಾಡ್. ನನಗೆ ಭಾಳ ಇಷ್ಟವಾದ ಸಬ್ಜೆಕ್ಟ್ ಇದು. ಈ 5ರಲ್ಲಿ 5 ಲಕ್ಷಣಗಳಿವೆ.
ಆ ಎಲ್ಲ ಲಕ್ಷಣ ನಾನು ಇಲ್ಲಿ ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಇದು ಎಲ್ಲಿ ಕಾಣ್ತಾ ಅಂದರೆ, ಸಹೋದರ ಒಂದಾಗಿರೋದು ಎಷ್ಟು ಒಳ್ಳೆಯದು ಅಂತ ಹೇಳಿದ್ರೆ ಅಲ್ಲೇ ಒಂದು ಅಡಕವಾಗಿದೆ ಈ ಸಂಗತಿಗಳು. ಅಂದರೆ ಸಹೋದರರ ಅನ್ಯೋನ್ಯತೆಯಲ್ಲಿ ಈ 5 ಲಕ್ಷಣಗಳು ಕೂಡ ಇವೆ. 5 ಬೇರೆ ಬೇರೆ ಡಿಫರೆಂಟ್ ಇಂಗ್ರೀಡಿಯೆಂಟ್ಸ್ ವಿತ್ ಡಿಫರೆಂಟ್ ಸ್ಮೆಲ್. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಅಂದರೆ ಸಹೋದರ ಅನ್ಯೋನ್ಯತೆ ಹೇಗಿರಬೇಕಂದ್ರೆ ಆ ಅಭಿಷೇಕದ ತೈಲದಾಗಿರಬೇಕು. ಪ್ರೈಸ್ ಗಾಡ್, ಪ್ರೈಸ್ ಗಾಡ್. ಇಲ್ಲಿ ಒಲಿವ ತೈಲ ಅನ್ನುವಂಥದ್ದು ಸಭೆಯಾಗಿದೆ ಪ್ರಿಯ. ಒಲಿವ ತೈಲ ಸಭೆಯಾಗಿದೆ. ಉಳಿದದ್ದು 4 ಕೂಡ ಆ ಇಂಗ್ರೀಡಿಯೆಂಟ್ಸ್ ಸಭೆಯಲ್ಲಿ ಸೇರಿರುವಂಥ ನಾನು, ನೀವೆಲ್ಲರೂ ಕೂಡ. ಪ್ರೈಸ್ ಗಾಡ್. ಒಬ್ಬೊಬ್ಬರಲ್ಲಿ ಇರುವಂಥ ಒಂದೊಂದು ವಿಚಾರಗಳು. ಪ್ರೈಸ್ ಗಾಡ್. ಇದು ಒಟ್ಟಾಗಿ ಸೇರಿದಾಗ ಮಾತ್ರವೇ ಅಭಿಷೇಕ ತೈಲ ಆಗ್ತದೆ. ಅಭಿಷೇಕ ತೈಲ ಸ್ಮೆಲ್ ನೋಡಿದ್ದೀರಾ? ಬಹಳ ಚೆನ್ನಾಗಿದೆ. ಅದು ಮಾತ್ರ ಮಾರಲಿಕ್ಕೆಲ್ಲ ಇಲ್ಲ, ಅದನ್ನು ಮಾರಲಿಕ್ಕಿಲ್ಲ. ಬಹಳ ಚೆನ್ನಾಗಿದೆ ಮತ್ತು ಅಂದರೆ ಆ ಇಂಗ್ರೀಡಿಯೆಂಟ್ಸನ್ನು ಅದಕ್ಕೆ ಹಾಕಿ ಅದನ್ನು ಹೇಳ್ತಾರೆ ಅಲ್ಲಿ ಏನಿದ್ರೆ ಬುಕ್ಕಿಟ್ಟುಗಾರರ ಪದ್ಧತಿಯಿಂದ ಅದನ್ನು ಆ ತೈಲವನ್ನು ಮಿಶ್ರ ಮಾಡಬೇಕು ಅಂತ ಹೇಳ್ಬಿಟ್ಟು. ಆಗ ಅದರಲ್ಲಿರುವಂಥ ಆ ಇಂಗ್ರೀಡಿಯೆಂಟ್ಸ್ ಇರುವಂಥ ಸಂಗತಿಗಳು, ಅದರಲ್ಲಿ ಪರಿಮಳ, ಅದೆಲ್ಲವನ್ನು ಕೂಡ ಅದಕ್ಕೆ ಅದು ಎಣ್ಣೆಗೆ ಬಿಡ್ತದೆ. ಪ್ರೈಸ್ ಗಾಡ್. ಆ ಎಣ್ಣೆಗೆ ಬಿಟ್ಟಾಗ ಎಣ್ಣೆಯ ಅಭಿಷೇಕ ತೈಲವಾಗಿ ಆಗ್ತದೆ. ಪ್ರೈಸ್ ಗಾಡ್. ಅಂದರೆ ಸಹೋದರರ ಅನ್ಯೋನ್ಯತೆ ಅಂತ ಹೇಳುವಾಗ ಅದು ಯಾವುದಕ್ಕೆ ಹೋಲಿಸಲ್ಪಟ್ಟಿದೆ ಅಂದರೆ ಆ ಒಂದು ಉನ್ನತವಾದ ಒಂದು ಶ್ರೇಷ್ಠವಾದ ತೈಲಕ್ಕೆ ಹೋಲಿಸಲ್ಪಟ್ಟಿದೆ ಪ್ರಿಯರೇ. ಪ್ರೈಸ್ ಗಾಡ್. ಸಭೆ ಅಂತ ಹೇಳುವಾಗ ಸಭೆ ಆ್ಯಕ್ಚುಲಿ ಒಲಿಯುವ ತೈಲವಾಗಿದೆ. ಅದರಲ್ಲಿರುವಂಥ ಸಹೋದರ ನಮ್ಮಲ್ಲಿ ನಾವು ಏನಾಗಿದ್ದೇವೆ ಅಂದರೆ ಅದರಲ್ಲಿ ಒಂದೊಂದು ಇಂಗ್ರೀಡಿಯೆಂಟ್ಸ್ ಆಗಿದ್ದೇವೆ. ಪ್ರೈಸ್ ಗಾಡ್. ಆ ಲಕ್ಷಣಗಳು ಯಾವುದಕ್ಕೆ ಬರಬೇಕು? ಆ ತೈಲಕ್ಕೆ ಸೇರಿ ಬರಬೇಕು. ಈಗ ಅದರ ಪರಿಮಳ ಹೊರಗೆ ಬರಬೇಕು ಪ್ರಿಯರೇ. ಹಲ್ಲೆಲೂಯಾ. ಅದರಿಂದಾಗಿ ನಮ್ಮನ್ನು ದೇವರು ಕರೆದಂಥ ಉದ್ದೇಶ ನಾವು ಏನಾಗಿರ್ಬೇಕಂತೇಳಿ ಸಹೋದರರು ಒಂದಾಗಿದ್ದುಕೊಂಡು ಆ ಅಭಿಷೇಕ ತೈಲ ನಾವು ಸಿದ್ಧಪಡಿಸುವವರಾಗಿರ್ಬೇಕು. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಓಕೆ. ಈ ಸಹೋದರ ಅನ್ಯೋನ್ಯತೆಯಲ್ಲಿ ಏನಾಗ್ತದೆ? ಹೊಸ ಒಡಂಬಡಿಕೆಯಲ್ಲಿ ಬರುವ ಅಪೊಸ್ತಲ ಕೃತ್ಯಗಳು 4ನೇ ಅಧ್ಯಾಯ 32ನೇ ವಚನ. ನಂಬಿದ್ದ ಮಂಡಳಿಯವರ ಹೃದಯವು ಪ್ರಾಣವು ಒಂದೇ ಆಗಿತ್ತು. ಇದಲ್ಲದೆ ಒಬ್ಬನಾದರೂ ತನಗಿದ್ದ ಆಸ್ತಿಯಲ್ಲಿ ಯಾವುದೊಂದನ್ನು ಸ್ವಂತವಾದದೆಂದು ಹೇಳಲಿಲ್ಲ. ಎಲ್ಲವೂ ಅವರಿಗೆ ಹುದುವಾಗಿತ್ತು. ಮತ್ತು ಕರ್ತನಾದ ಯೇಸು ಜೀವಂತನಾಗಿ ಎದ್ದು ಬಂದನೆಂಬುದಕ್ಕೆ ಅಪೊಸ್ತಲರು ಬಹು ಬಲವಾಗಿ ಸಾಕ್ಷಿ ಹೇಳುತ್ತಿದ್ದರು. ಬಹಳ ದಯವು ಅವರೆಲ್ಲರ ಮೇಲೆ ಇತ್ತು. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಇಲ್ಲಿ ಒಂದು ಮುಖ್ಯವಾದ ಒಂದು ಸಂಗತಿಯನ್ನು ನಾವು ನೋಡ್ತೇವೆ. ಏನಂದರೆ ಇದು ಆದಿ ಸಭೆಯಲ್ಲಿ ನಡೆದಂಥ ಸಂಗತಿ. ಪ್ರೈಸ್ ಗಾಡ್. ಯೇಸು ಕ್ರಿಸ್ತನು ಸ್ವರ್ಗಾರೋಹಣನಾಗಿ ಹೋದ್ಮೇಲೆ ಅಲ್ಲಿ ಸಭೆಗಳು ಏನಾಗಿದೆ ಅಂದರೆ ಸ್ಥಾಪಿಸಲ್ಪಟ್ಟವು. ಅಪೊಸ್ತಲರು ಸಭೆಗಳನ್ನು ಸ್ಥಾಪಿಸಿದರು. ಅದರಲ್ಲಿ ಏನಾಯಿತು ಅಂದರೆ ಅಲ್ಲಿ ಸಭೆಗಳಲ್ಲಿ ಎಲ್ಲಿ ನಡೀತಿತ್ತು? ಚರ್ಚಲ್ಲೆಲ್ಲ ಮನೆಗಳೇ ನಡೀತಾ ಇತ್ತು. ಮನೆಗಳೇ ನಡೀತಾ ಇತ್ತು. ಹಲ್ಲೆಲೂಯಾ. ಅಲ್ಲಿ ಏನಾಯ್ತಂದರೆ ನಂಬಿದ್ದ ಮಂಡಳಿಯವರ ಹೃದಯವು ಪ್ರಾಣವು ಒಂದೇ ಆಗಿತ್ತು. ದಿಸ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಹಲ್ಲೆಲೂಯಾ. ಅಲ್ಲಿ ಒಬ್ಬರು ಕೂಡ ನನಗೆ ಅವನ ಕಂಠರಾಗೋದಿಲ್ಲ, ನನಗೆ ಇವನ ಕಂಠರಾಗೋದಿಲ್ಲ ಅಂತ ಹೇಳಲಿಲ್ಲ. ಪ್ರೈಸ್ ಗಾಡ್. ಎಲ್ಲರ ಹೃದಯವು ಪ್ರಾಣವು ಒಂದೇ ಆಗಿತ್ತು ಅಂತ ಬಿಟ್ಟು ನೋಡ್ತೀವಿ. ಮತ್ತೇನಾಯ್ತು ಅಂದರೆ ಅವರು ತಮ್ಮ ಸೊತ್ತುಗಳನ್ನು ಮಾರಿ ಅದನ್ನು ಎಲ್ಲರೂ ಕೂಡ ಹಂಚಿಕೊಡ್ತಾ ಇದ್ರಂತೆ. ಪ್ರೈಸ್ ಗಾಡ್. ಯಾಕಂದರೆ ಅವರ ಗುರಿ ಏನಾಗಿತ್ತಂದರೆ ಅವರ ಗುರಿ ಇದ್ದದ್ದು ಕ್ರಿಸ್ತನ ಮಾತ್ರವೇ. ಅವರ ಗುರಿ ಇದ್ದದ್ದು ಪರಲೋಕ ಮಾತ್ರವೇ. ಪ್ರೈಸ್ ಗಾಡ್. ಆದರೆ ಅವರ ಗುರಿ ಆ ಒಂದು ದೊಡ್ಡ ಗುರಿಯನ್ನು ಇಟ್ಟುಕೊಂಡಿರುವಾಗ ಈ ಲೌಕಿಕವಾದದ್ದೆಲ್ಲ ಏನಾಯ್ತು ಅವರಿಗೆ? ಅದು ಕ್ಷಣಿಕವಾದದ್ದು. ಪ್ರೈಸ್ ಗಾಡ್. ಅಂದರೆ ಅದು ಉಪಯೋಗಕ್ಕೆ ಬರುವುದಿಲ್ಲ. ಪೌಲ್ ಒಂದು ಕಡೆಯಲ್ಲಿ ಹೇಳ್ತಾನೆ, ನನಗೆ ಕ್ರಿಸ್ತನೇ ಅಂತೇಳಿ, ಬೇರೆ ನನಗೆ ಲಾಭವಾದದ್ದು ಎಲ್ಲವೂ ಕೂಡ ನಾನು ನಷ್ಟವೆಂದು ಎಣಿಸ್ತೇನೆ ಅಂತ ಬಿಟ್ಟು ಹೇಳ್ತಾನೆ. ನನಗೆ ಲಾಭವಾದದ್ದು ಎಲ್ಲವೂ ನಷ್ಟ ಅಂತ ಎಣಿಸ್ತಾನೆ. ನಾವು ಈ ದಿವಸ ಲಾಭದ ಕಡೆ ಹೋಗ್ತಾ ಇದ್ದೇವಾ? ನಾವು ಇನ್ನೊಂದು ಸೈಡನ್ನು ಬಿಟ್ಟು ಬಿಡ್ತೇವೆ. ಪ್ರೈಸ್ ಗಾಡ್. ಪ್ರೈಸ್ ಗಾಡ್. ನಾವು ದೇವರ ವಾಕ್ಯವನ್ನು ಬಿಟ್ಟು ಬಿಡ್ತೇವೆ.
ದೇವರ ವಾಕ್ಯದಲ್ಲಿ ನಾವು ಗಮನ ಇಡ್ತೇವ, ನಮಗೆ ಲೌಕಿಕವಾದ ಲಾಭವೇ ಅಲ್ಲ. ಪ್ರೈಸ್ ಗಾಡ್. ಲೌಕಿಕವಾದ ಲಾಭಗಳು ಯಾವುದು ಕೂಡ ಲಾಭವೇ ಅಲ್ಲ. ನಾವು ಲೌಕಿಕವಾದ ಲಾಭಕ್ಕೆ ನಾವು ಹೋಗ್ತೇವೆ ಅಂತ ಹೇಳಿದ್ರೆ ನಾವು ಆತ್ಮಿಕವಾದ ನಾವು ಕಳ್ಕೊಳ್ತೇವೆ. ಪ್ರೈಸ್ ಗಾಡ್. ಅದರಿಂದಾಗಿ ಅಲ್ಲಿ ನಂಬಿದ್ದ ಅವರ ಹೃದಯವು ಮನಸ್ಸು ಒಂದೇ ಆಗಿತ್ತು ಅಂತ ಬಿಟ್ಟು ನಾವು ನೋಡ್ತೇವೆ. ಅದೇ ರೀತಿ ಸಭೆಯಲ್ಲಿ ಏನನ್ನು ದೇವರು ನಿರೀಕ್ಷಿಸ್ತಾರೆ, ಪ್ರೈಸ್ ಗಾಡ್, ಸಭೆಯಲ್ಲಿ ಏನನ್ನು ನಿರೀಕ್ಷಿಸ್ತಾರೆ ಅಂದರೆ ಎಲ್ಲರ ಮನಸ್ಸುಗಳು ಕೂಡ ಒಂದೇ ಆಗಿರಬೇಕು. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಆ ಯೋಹಾನನ ಸುವಾರ್ತೆ 17ನೇ ಅಧ್ಯಾಯದ ಮುಖ್ಯ ಉದ್ದೇಶ ಏನಂದರೆ ನಾವೆಲ್ಲರೂ ಕೂಡ ಒಂದೇ ಆಗಿರಬೇಕು ಅಂತ. ಪ್ರೈಸ್ ಗಾಡ್. ಇನ್ನು ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 42-47. 2ನೇ ಅಧ್ಯಾಯ. ಇವರು ಅಪೊಸ್ತಲರ ಬೋಧೆಯನ್ನು ಕೇಳುವುದರಲ್ಲಿಯೂ ಸಹೋದರರ ಅನ್ಯೋನ್ಯತೆಯಲ್ಲಿಯೂ ರೊಟ್ಟಿ ಮುರಿಯುವುದರಲ್ಲಿಯೂ ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಆಮೇಲೆ ಎಲ್ಲರಿಗೂ ಭಯ ಉಂಟಾಯಿತು. ಇದಲ್ಲದೆ ಅನೇಕ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ಅಪೊಸ್ತಲರ ಕೈಯಿಂದ ನಡೆದವು. ಆಮೇಲೆ ನಂಬಿದವರೆಲ್ಲರೂ ಒಗ್ಗಟ್ಟಾಗಿದ್ದು ತಮ್ಮದೆಲ್ಲವನ್ನು ಹುದುವಾಗಿ ಅನುಭೋಗಿಸುತ್ತಾ ತಮ್ಮ ತಮ್ಮ ಸ್ಥಿರ ಸೊತ್ತುಗಳನ್ನು ಮಾರಿ ಬಂದ ಹಣವನ್ನು ಎಲ್ಲರಿಗೂ ಅವರವರ ಅಗತ್ಯವಿದ್ದ ಹಾಗೆ ಹಂಚಿಕೊಡುತ್ತಾ ಇದ್ದರು. ಅವರು ದಿನಾಲು ಏಕಮನಸ್ಸಿನಿಂದ ದೇವಾಲಯದಲ್ಲಿ ಕೂಡುತ್ತಾ ಮನೆ ಮನೆಗಳಲ್ಲಿ ರೊಟ್ಟಿ ಮುರಿದು ಉಲ್ಲಾಸದಿಂದಲೂ ಸರಳ ಹೃದಯದಿಂದಲೂ ಊಟ ಮಾಡುತ್ತಾ ಇದ್ದರು. ದೇವರನ್ನು ಕೊಂಡಾಡುವರಾಗಿಯೂ ಜನರೆಲ್ಲರ ದಯೆಯನ್ನು ಹೊಂದುವರಾಗಿಯೂ ಇದ್ದರು. ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವವರನ್ನು ದಿನಾಲು ಅವರ ಮಂಡಲಿಗೆ ಸೇರುತ್ತಿದ್ದನು. ಪ್ರೈಸ್ ಗಾಡ್. ಇದು ಬಹಳ ಬ್ಯೂಟಿಫುಲ್, ಬಹಳ ಸುಂದರವಾದಂಥ ವಾಕ್ಯ. ಪ್ರೈಸ್ ಗಾಡ್. ಅಲ್ಲಿ ನೋಡಿ, ಅವರು ತಮ್ಮ ತಮ್ಮ ಸ್ಥಿರ ಸೊತ್ತುಗಳನ್ನು ಮಾರಿ ಎಲ್ಲರಿಗೂ ಹಂಚಿಕೊಟ್ಟು ಅದನ್ನು ಹೇಗೆ ಊಟ ಮಾಡ್ತಿದ್ರಂತೆ? ಬಿರಿಯಾನಿ ಆಗಬೇಕು ಅದಾಗಬೇಕಂತ ಕೇಳಲಿಲ್ಲ. ಸರಳ ಇದು ಒಳ್ಳೆ ಊಟ. ಪ್ರೈಸ್ ಗಾಡ್. ಒಳ್ಳೆ ಊಟ, ಸಮಾಧಾನದಲ್ಲಿ ಒಳ್ಳೆ ಒಟ್ಟಿಗೆ ಕೂತ್ಕೊಂಡು. ಅಲ್ಲಿ ಏನಂದರೆ, ಅಲ್ಲಿ ನಾವು ಮುಖ್ಯವಾಗಿ ಕಾಣುವಂಥದ್ದು ಅವರಲ್ಲಿದ್ದಂಥ ಒಂದು ಐಕ್ಯತೆ. ಆ ಒಂದು ಯಾಕೆ ಅವರು ಮಾರಿದ್ರು ಕೂಡ ಅವರು ಅದರಲ್ಲಿ ಅದಕ್ಕಾಗಿ ಅವರು ಏನು ಮಾಡಿ ಅದಕ್ಕೆ ದುಃಖ ಪಡಲಿಲ್ಲ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಲವ್ ಗಿವ್ಸ್ ಆ್ಯಂಡ್ ಫಾರ್ ಗಿವ್ಸ್. ಸೆಲ್ಫಿಶ್ನೆಸ್ ಗೆಟ್ಸ್ ಆ್ಯಂಡ್ ಫಾರ್ ಗೆಟ್ಸ್. ಪ್ರೀತಿ ಅನ್ನೋದು ಯಾವುದು ವ್ಯಕ್ತ ಆಗೋದು ಗೊತ್ತಾ? ಕೊಡೋದ್ರಲ್ಲಿ. ಪ್ರೀತಿ ಅನ್ನೋದು ವ್ಯಕ್ತ ಆಗೋದು ಕೊಡೋದ್ರಲ್ಲಿ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ದೇವರು ಕೂಡ ನಮ್ಮನ್ನು ಎಷ್ಟು ಪ್ರೀತಿ ಮಾಡಿದರು? ಒಬ್ಬನೇ ಮಗನ ಕೊಡೋಷ್ಟರ ಮಟ್ಟಿಗೆ ಪ್ರೀತಿ ಮಾಡಿ. ಹಲ್ಲೆಲೂಯಾ. ಪ್ರೀತಿ ಅನ್ನೋದು ವ್ಯಕ್ತ ಆಗೋದೇ ಕೊಡೋದ್ರಲ್ಲಿ ಯಾವಾಗಲೂ ಕೂಡ. ಲವ್ ಗಿವ್ಸ್ ಆ್ಯಂಡ್ ಫಾರ್ ಗಿವ್ಸ್. ಕೊಡೋದು ಮತ್ತು ಕ್ಷಮಿಸುವುದು, ಇದು ಪ್ರೀತಿಯ ಶ್ರೇಷ್ಠ ಲಕ್ಷಣ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಮತ್ತು ಇದನ್ನು ನಾವು ನೋಡಿದ ಬಹಳ ಮುಖ್ಯವಾದ ಅಂಶ ಏನಂದರೆ, ಅವರು ಜನರೆಲ್ಲರ ದಯೆಯನ್ನು ಹೊಂದುವವರಾಗಿದ್ದರು ಮತ್ತು ರಕ್ಷಣಾ ಮಾರ್ಗದಲ್ಲಿರುವವರನ್ನು ಕರ್ತನು ಅವರ ಮಂಡಲಿಗೆ ಸೇರಿಸ್ತಾ ಇದ್ದಾನೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಬಹಳ ಸ್ಪಷ್ಟವಾದ ಒಂದು ವಾಕ್ಯ ಏನಿದೆ ಅಂದರೆ, ಅವರು ಹೆಚ್ಚು ಸ್ವಾರ್ಥ ಸಾರ್ತಿದ್ರು ಅಂತ ಬಿಟ್ಟು ಹೇಳಲಿಲ್ಲ. ಅವರವರ ಪಾಡಿಗೆ ರೊಟ್ಟಿ ಮುರಿತಾ ಅಪೊಸ್ತಲರ ಬೋಧನೆ ಕೇಳ್ತಾ ಪ್ರಾರ್ಥನೆ ಮಾಡ್ತಾ ಇದ್ದರು. ಅವರೆಲ್ಲರ ಜನರ ದಯೆ ಅವರೆಲ್ಲರ ಮೇಲೆ ಇತ್ತು. ಪ್ರೈಸ್ ಗಾಡ್. ಆಗ ಏನಾಯ್ತು ಅಂದರೆ, ರಕ್ಷಣಾ ಮಾರ್ಗದಲ್ಲಿರೋ ದೇವರು ಅವರ ಮಂಡಲಿಗೆ ದಿನಾಲೂ ಸೇರಿಸ್ತಾ ಇದ್ರು. ಒಂದು ದಿವಸ 2 ದಿವಸ ಅಂತೇಳಿಲ್ಲ. ಪ್ರೈಸ್ ಗಾಡ್. ದಿನಾಲೂ ಸೇರಿಸ್ತಾ ಇದ್ರು. ಹಲ್ಲೆಲೂಯಾ. ಇದು ಸಾಧ್ಯ ಉಂಟು. ಪ್ರೈಸ್ ಗಾಡ್. ಸಾಧ್ಯ ಉಂಟು. ಆದರೆ ಯಾರ ಕೈಯಲ್ಲುಂಟು? ಯಾರ ಕೈಯಲ್ಲುಂಟು? ನಮ್ಮ ಕೈಯಲ್ಲಿದೆ, ಸಭೆ ಕೈಯಲ್ಲಿದೆ. ನಾವು ಅದೇ ರೀತಿಯಲ್ಲಿ, ಯಾಕಂದರೆ ನಾವು ಹೊರಗೆ ಹೋಗುವಾಗ, ನಾವು ಜನರ ಮಧ್ಯದಲ್ಲಿ ಹೋಗುವಾಗ ಜನರಿಗೆ ನಾವು ಹೇಗೆ ಕಾಣಬೇಕು? ಮೋಶೆ ಒಂದು ಮಾತು ಹೇಳ್ತಾನಲ್ಲಿ, ನೀನು ನಮ್ಮ ಸಂಗಡ ಬರುವುದರಿಂದ ಮಾತ್ರವೇ ನಾವು ಭೂಲೋಕದ ಎಲ್ಲ ಜನರಿಗಿಂತ ವಿಶೇಷದವರಾಗಿದ್ದೇವೆ ಅಂತ ಬಿಟ್ಟು ಹೇಳ್ತಾನೆ. ನಾವು ಹೇಗೆ ಕಾಣಬೇಕು? ನಾವು ವಿಶೇಷದವರಾಗಿ ಕಾಣಬೇಕು. ಸಮಥಿಂಗ್ ಇಸ್ ದ್ಯಾಟ್. ಇವರಲ್ಲಿ ಏನೋ ಒಂದಿದೆ. ಇವರು ಎಲ್ಲಿಗೆ ಪ್ರಾರ್ಥನೆ ಹೋಗ್ತಾರೋ ಅಲ್ಲಿ ಏನೋ ಒಂದಿದೆ. ಇವರು ಎಲ್ಲಿ ಆರಾಧನೆ ಮಾಡ್ತಿದ್ದಾರೆ ಅಲ್ಲಿ ಏನೋ ಒಂದಿದೆ.
ಇವರು ಏನು ಕೆಲಸಗಳನ್ನು ಮಾಡ್ತಾರೆ ಅದರಲ್ಲಿ ಏನೋ ಒಂದು ಇದೆ, ಇದನ್ನು ಗುರುತಿಸ್ಕೊಳ್ಬೇಕು. ಪ್ರೈಸ್ ಗಾಡ್. ಹಾಗೆ ಮಾಡುವಾಗ ಜನರ ದಯೆ ಸಿಕ್ಕಿದ ಕೂಡ ದೇವರ ದಯೆ ಖಂಡಿತ. ಪ್ರೈಸ್ ಗಾಡ್, ಪ್ರೈಸ್ ಗಾಡ್. ಅಂದರೆ ಜನರಿಗೆ ನಾವು ಹಾಗೆ ಕಂಡಾಗ ಜನರ ದಯೆ ನಮ್ಮ ಮೇಲಿದೆ ಅಂತ ಹೇಳಿದ್ರೆ ದೇವರ ದಯೆ ಕೂಡ ನಮ್ಮ ಮೇಲೆ ಖಂಡಿತ. ಹಾಗೇನಾಗ್ತಂದರೆ ರಕ್ಷಣಾ ಮಾರ್ಗದಲ್ಲಿರುವವರನ್ನು ದೇವರು ಅವರ ಮಂಡಳಿಗೆ ದಿನಾಲೂ ಸೇರಿಸ್ತಾ ಇದ್ದಾನಂತ ಬಿಟ್ಟು ನಾವು ನೋಡ್ತೀವಿ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಯೋಹಾನನ ಸ್ವಾರ್ಥೆಯಲ್ಲಿ 17ನೇ ಅಧ್ಯಾಯದಲ್ಲಿ ಯೇಸು ಮಾಡಿದಂಥ ಪ್ರಾರ್ಥನೆ, ಪ್ರೈಸ್ ಗಾಡ್, ಯೇಸು ಮಾಡಿದಂಥ ಪ್ರಾರ್ಥನೆ, ನೀನು ನನ್ನಲ್ಲಿಯೂ ನಾವು ಇವರೆಲ್ಲರೂ ನಮ್ಮಲ್ಲಿ ಇರೋ ಹಾಗೆ. ಪ್ರೈಸ್ ಗಾಡ್. ಆಗ ಏನಾಗ್ತದೆ ಅಂದರೆ ನಾವೆಲ್ಲರೂ ಕೂಡ ಒಂದೇ ಆಗುವಾಗ ಯಾರು ಕೂಡ ನಮ್ಮನ್ನು ಅಲ್ಲಾಡಿಸೋಕ್ಕೆ ಸಾಧ್ಯ ಇಲ್ಲ. ಪ್ರೈಸ್ ಗಾಡ್. ತಂದೆಯಾದ ದೇವರು ಯೇಸುವಿನಲ್ಲಿ, ಯೇಸು ನಮ್ಮಲ್ಲಿ. ಹಾಗೆ ನಮ್ಮಲ್ಲಿ ಎಷ್ಟು ಮಂದಿ ಇದ್ದಾರೆ? ಪ್ರೈಸ್ ಗಾಡ್. ನಾನು ಯಾವಾಗಲೂ ಹೇಳೋದಿತ್ತು, ನಮಗೆ ಆ್ಯಕ್ಚುಲಿ ನಾನು ಅಂತ ಹೇಳುವ ರೈಟ್ ಇಲ್ಲ, ನಾನು ಅಂತ ಹೇಳಲಿಕ್ಕಿಲ್ಲ. ಯಾಕಂದ್ರೆ ನಾವು ಯಾರು ಕೂಡ ನಾನು ಅಲ್ಲ, ನಾನು ದೇವರು ಮಾತ್ರವೇ. ಪ್ರೈಸ್ ಗಾಡ್. ತಂದೆಯಾದ ದೇವರು ಹೇಳ್ತಾರೆ, ಮೋಶೆ ಕಾಣಿಸ್ಕೊಂಡಾಗ ನಾವು ಕನ್ನಡ ನೋಡುವಾಗ ಇರುವಾತನ ಅಂತ ಬಿಟ್ಟಿದೆ, ಇಂಗ್ಲೀಷ್ ನೋಡುವಾಗ ಐ ಆಮ್ ಹೂ ಐ ಆಮ್ ಅಂತೇಳಿ, ಐ ಆಮ್ ಹೂ ಐ ಆಮ್. ಪ್ರೈಸ್ ಗಾಡ್. ಆ ಹೂ ಅನ್ನೋದುಂಟಲ್ಲ, ಯೇಸು ಬಿಡಿಸ್ತಾ ಬರ್ತಾರೆ ಯೋಹಾನನ ಸುವಾರ್ತೆಯಲ್ಲಿ, ನಾನು ಮಾರ್ಗವಾಗಿದ್ದೇನೆ, ನಾನು ಜೀವವಾಗಿದ್ದೇನೆ, ನಾನು ಸತ್ಯವಾಗಿದ್ದೇನೆ, ನಾನು ಬೆಳಕಾಗಿದ್ದೇನೆ, ನಾನು ಏನು ಬಾಗಿಲಾಗಿದ್ದೇನೆ, ನಾನು ಕುರುಬನಾಗಿದ್ದೇನೆ. ಪ್ರೈಸ್ ಗಾಡ್. ಅದು ತಿಳ್ಕೊಳ್ಳೋದು, ಅದನ್ನು ನಾವು ತಿಳ್ಕೊಳ್ಬೇಕು. ಯೋಹಾನನ ಸುವಾರ್ತೆ ನನಗೆ ಇಷ್ಟ ಆಗೋದು ಅದಕ್ಕೆ. ಪ್ರೈಸ್ ಗಾಡ್. ಯಾಕಂದರೆ ಯೋಹಾನನು ಯೇಸುವನ್ನು ತಿಳ್ಕೊಂಡ ಹಾಗೆ ಬೇರೆ ಯಾರು ಕೂಡ ಅಷ್ಟೊಂದು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಹೋಗಲಿಲ್ಲ. ಪ್ರೈಸ್ ಗಾಡ್. ಅಂದರೆ ಒಳ್ಳೆ ಸ್ವಾರ್ಥಿಗೆ ತಪ್ಪು ಹೇಳಿದ್ದಾರೆ ಅಂತ ಹೇಳ್ತಾ ಇಲ್ಲ, ಅವರು ಕರೆಕ್ಟಾಗಿ ಹೇಳಿದ್ದಾರೆ, ಅವ್ರು ಹೇಳಬೇಕಾದ್ದನ್ನೇ ಹೇಳಿದ್ದಾರೆ. ಆದರೆ ಯೋಹಾನನು ಮಾತ್ರ ಬಹಳ ಆಳವಾಗಿ ಹೋಗಿ ಯೇಸುವನ್ನು ತಿಳ್ಕೊಂಡಿದ್ದಾನೆ. ಅದಕ್ಕೆ ಯೋಹಾನನ ಸುವಾರ್ತೆ ಕೊನೆಯ ಅಧ್ಯಾಯದಲ್ಲಿ ಹೇಳ್ತಾರೆ, ಯೇಸು ಹೇಳ್ತಾರೆ, ನೀನು ನನ್ನ ಮೇಲೆ ಇದು ಮಮತೆ ಇಟ್ಟಿದ್ದೀಯ ಅಂತ. ಅದನ್ನು ಹೇಳಿ ಅವ್ರಿಗೆ ಹೇಳ್ತಾರೆ, ಅಲ್ಲಿ ಅದು ಪೇತ್ರನ ಹತ್ರ ಮಾತಾಡುತ್ತ ವಿಷಯ. ನೀನು ನನ್ನ ಮೇಲೆ ಮಮತೆ ಇಟ್ಟಿದ್ದೀಯೋ? ಹೌದು ಸ್ವಾಮಿ, ಇಟ್ಟಿದ್ದೇನೆ. ಆಗ ನನ್ನ ಕುರಿಮರಿಗಳನ್ನು ಮೇಯಿಸು. ನೀನು ನನ್ನ ಮೇಲೆ ಮಮತೆ ಇಟ್ಟಿದ್ದೆವು, ಪ್ರೀತಿ ಇಟ್ಟಿದ್ದೆವು? ಹೌದು ಸ್ವಾಮಿ. ಹಾಗೆ ನನ್ನ ಕುರಿಗಳನ್ನು ಕಾಯಿ. 3ನೇ ಬಾರಿ ಕೇಳ್ತಾ ಇದ್ದಾರೆ, ನೀನು ನನ್ನ ಮೇಲೆ ಹೆಚ್ಚಾದ ಮಮತೆ ಇಟ್ಟಿದ್ದೀಯೋ? ಹಾಗೆ ನನ್ನ ಕುರಿಗಳನ್ನು ಮೇಯಿಸು. ಪ್ರೈಸ್ ಗಾಡ್, ಪ್ರೈಸ್ ಗಾಡ್, ಹಾಲೆಲೂಯಾ. ದೇವರ ಪ್ರೀತಿ ನಮ್ಮ ಮೇಲೆ ಅಚಲವಾಗಿದೆ, ಅದು ಬಹಳ ದೊಡ್ಡದಾಗಿದೆ. ಆ ಪ್ರೀತಿಯನ್ನು ನಾವು ಯಾರು ಕೂಡ ಅಳತೆ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದು ನಾವು प्रभु तेरे इसी प्यार ने हमको दीवाना किया, तो प्यार का सागर सागर दया का तू है, तू प्यार का सागर सागर दया का तू है। परमेश्वर होने पर भी तूने मानव रूप धारण किया, परमेश्वर होने पर भी तूने मानव रूप धारण किया। प्रभु तेरे इसी प्यार ने हमको दीवाना किया, प्रभु तेरे इसी प्यार ने हमको दीवाना बनाया, तू प्यार का सागर सागर दया का तू है, तू प्यार का सागर सागर दया का तू है। ಹೌದು ಪ್ರಿಯರೇ, ಆತನ ಪ್ರೀತಿಯನ್ನು ನಾವು ಅಳತೆ ಮಾಡೋದು ಸಾಧ್ಯ ಇಲ್ಲ. ಆತನ ಪ್ರೀತಿಯನ್ನು ನಾವು
ತಿಳಿದುಕೊಳ್ಳಿಕ್ಕೆ ಆಗದಷ್ಟು ಉನ್ನತವಾದ ಪ್ರೀತಿಯಾಗಿದೆ. ಆತನ ಪ್ರೀತಿ ಎಷ್ಟು ಪ್ರೀತಿ ಮಾಡ್ದಂದರೆ ತನ್ನ ದೇಹದಲ್ಲಿ ಒಂದು ಸ್ವಲ್ಪ ರಕ್ತವನ್ನಾದರೂ ಉಳಿಸಿಕೊಳ್ಳದೆ ಎಲ್ಲವನ್ನು ಚೆಲ್ಲಿಬಿಟ್ಟು ಆ ಘೋರವಾದ ಶಿಲುಬೆ ಮರಣವನ್ನು ವಹಿಸಿಕೊಂಡು ಆತನು ನಮ್ಮನ್ನು ಪ್ರೀತಿಸಿದ ಪ್ರಿಯರೇ. ಹಲ್ಲೆಲೂಯಾ. ಶಿಲುಬೆ ಮರಣ ಅಂದರೆ ಹೇಗಿದೆ ಅಂತ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಹೋದ್ರೇ ಕಣ್ಣನ್ನು ನೀರಳಿತದೆ. ಆದರೆ ಒಂದೊಂದು ಭಾಗವನ್ನು ಕೂಡ ನಾವು ತಿಳ್ಕೊಳ್ಳಿಕ್ಕೆ ಹೋದರೆ ಆತನ ನಮಗೋಸ್ಕರ ಏನು ಯಾತನೇನು ಅನುಭವಿಸಿದ್ದಾನೆ ಅಂತ ನಮ್ಗೆ ಅರ್ಥ ಆಗ್ತದೆ ಪ್ರಿಯ. ಪ್ರೈಸ್ ಗಾಡ್. ಆತನ ಕಾಲ್ನಡಿಗೊಂದು ಚಿಕ್ಕದೊಂದು ಸ್ಟೂಲ್ ಇತ್ತು, ಗೊತ್ತುಂಟದು? ಶಿಲುಬೆಯಲ್ಲಿ ನೋಡ್ತೇವೆಲ್ಲ, ಕಾಲ್ನಡಿಗೆ ಚಿಕ್ಕದೊಂದು ಸ್ಟೂಲ್ ಇತ್ತು. ಅದು ಯಾಕೆ ಗೊತ್ತಾ? ಶಿಲುಬೆ ಮರಣ ಅಂದರೆ ಬಹಳ ಘೋರವಾದ ಮರಣ. ಪ್ರೈಸ್ ಗಾಡ್. ಅಂದರೆ ಎರಡು ಕೈಗಳನ್ನು ಮೊಳೆಯಲ್ಲಿ ಹೊಡೆದು, ಕಾಲನ್ನು ಸೇರಿಸಿ ಮೊಳೆ ಹೊಡೆದು ಅದರಲ್ಲೇ ನೇತಾಡಲಿಕ್ಕೆ ಬಿಡುವಾಗ ಬಾಡಿ ವೆಯ್ಟ್ ಎಲ್ಲ ಯಾವುದ್ರ ಮೇಲೆ ಬೀಳ್ತದೆ? ಕೈ ಮೇಲೆ ಬೀಳ್ತದೆ. ಮೊಳೆ ಸುಮ್ಮನೆ ಬಿಡ್ತದ? ಹರಿಯುತ್ತದೆ, ನೋವಾಗ್ತದೆ. ಪ್ರೈಸ್ ಗಾಡ್. ಅದಕ್ಕೆ ಅಲ್ಲಿ ಸ್ಟೂಲ್ ಇಟ್ಟಿದ್ದಾರೆ. ಯಾಕೆ ಗೊತ್ತಾ? ಕಾಲನ್ನು ಒತ್ತಿ ಸ್ವಲ್ಪ ಒಂಚೂರು ರಿಲ್ಯಾಕ್ಸ್ ಆಗಲಿಕ್ಕೆ. ಕಾಲನ್ನು ಒತ್ತಿ ಸ್ವಲ್ಪ ಕೈಗಳಿಗೆ ಬೀಳೋ ಭಾರವನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡಲಿಕ್ಕೋಸ್ಕರ. ಪ್ರೈಸ್ ಗಾಡ್. ಆಮೇಲೆ ಇದು ಹೀಗೆ ನಡೀತಾ ಆ ನೋವು ಅನುಭವಿಸೋದು, ಸ್ವಲ್ಪ ರಿಲ್ಯಾಕ್ಸ್ ಆಗೋದು, ನೋವು ಅನುಭವಿಸೋದು, ರಿಲ್ಯಾಕ್ಸ್ ಆಗೋದು, ಹೀಗೆ ಆಗ್ತಾ ಕಡೆಗೆ ಅವ್ರು ಏನು ಮಾಡ್ತಾರೆ ಅಂದರೆ ಕಾಲುಗಳನ್ನು ಮುರಿದು ಬಿಡ್ತಾರೆ. ಯಾಕೆ ಗೊತ್ತಾ? ಇನ್ನು ಒತ್ತಲಿಕ್ಕೆ ಆಗೋದಿಲ್ಲ, ಎತ್ತಿಕೊಳ್ಳಿಕ್ಕೆ ಆಗೋದಿಲ್ಲ. ಎಲ್ಲಿ ನೇತಾಡಬೇಕು? ಕೈಯ ಮೇಲೇ ನೇತಾಡಬೇಕು. ಆ ನೋವು ಹೇಗಿರುತ್ತೆ ಅಂತ ಒಂದು ಆಲೋಚನೆ ಮಾಡ್ಕೊಳ್ಳಿ. ನಮಗೆ ಸಣ್ಣದ ಗಾಯ ಆದರೆ ನಮಗೆ ತಡ್ಕೊಳ್ಳಿಕ್ಕಾಗೋದು, ಕಣ್ಣೀರು ಬರ್ತದೆ, ನಾವು ಬೊಬ್ಬೆ ಹಿಡಿತೇವೆ. ಪ್ರೈಸ್ ಗಾಡ್. ಆದರೆ ಆ ಶಿಲುಬೆ ಮರಣ ಅಂದರೆ ಎಷ್ಟು ಭಯಂಕರವಾಗಿತ್ತು ಅಂದರೆ, ಆ ಕೈ ಮೇಲೆ ಎರಡು ಕೈಗಳ ಮೇಲೆ ಆ ಮೊಳೆಯ ಮೇಲೆ ನೇತಾಡ್ತಿದ್ದ. ಅದು ಆ ಕೊನೆ ಕ್ಷಣದಲ್ಲಿ ಉಂಟಲ್ಲ, ಅದು ಮೊಳೆಯ ಮೇಲೆ ನೇತಾಡಬೇಕಾಗಿತ್ತು. ಆದರೆ ಆತನ ಕಾಲು ಮುರಿಯುವಂಥ ಒಂದು ಪರಿಸ್ಥಿತಿ ಬರಲಿಲ್ಲ. ಅದಕ್ಕೆ ಮೊದಲಾಗಿ ಆತನು ತನ್ನ ಆತ್ಮವನ್ನು ತಂದೆ ಕೈಗೆ ಕೊಟ್ಟಾಗಿತ್ತು. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಯಾಕಂದರೆ ಶಾಸ್ತ್ರದಲ್ಲಿ ಬರೆದಿರೋ ಪ್ರಕಾರ ನೀತಿವಂತನ ಎಲುಬುಗಳು ಮುರಿಯಲ್ಪಡುವುದಿಲ್ಲ. ಪ್ರೈಸ್ ಗಾಡ್. ಹಾಗೆ ಆತನ ಎಲುಬುಗಳು ಮುರಿಯಲ್ಪಡಲಿಲ್ಲ. ಹಲ್ಲೆಲೂಯಾ. ಆದರೂ ಆತನು ಆ ನೋವನ್ನು ಅನುಭವಿಸಿದ್ದಾನೆ. ಯಾರಿಗೋಸ್ಕರ? ನಮಗೋಸ್ಕರ, ನನಗೋಸ್ಕರ, ನಮ್ಮೆಲ್ಲರಿಗೋಸ್ಕರ. ಯಾಕೆ ಅನುಭವಿಸಿದ್ದಾನೆಂದರೆ ನಮಗೆ ಬಿಡುಗಡೆ ಆಗಬೇಕು ಅಂತೇಳಿ, ನಾವು ತಂದೆಯ ರಾಜ್ಯದಲ್ಲಿ ಕಾಣಿಸ್ಕೊಳ್ಬೇಕು ಅಂತೇಳಿ. ಪ್ರೈಸ್ ಗಾಡ್. ನಾವು ಇಲ್ಲಿರಲಿಕ್ಕೆ ತಕ್ಕವರಲ್ಲ, ನಾವು ನರಕಕ್ಕೆ ಹೋಗೋ ತಕ್ಕವರಲ್ಲ, ನಾವು ಇಲ್ಲಿ ಉಳ್ಕೊಳ್ಳಿಕ್ಕೆ ಸಾಧ್ಯವೂ ಇಲ್ಲ. ಆದರೆ ಎಷ್ಟೋ ಹೇಳ್ತಾರೆ, ನಾನು ಎಲ್ಲಿದ್ದೇನೆಯೋ ನೀವು ಅಲ್ಲಿಯೇ ಇರಬೇಕು. ಪ್ರೈಸ್ ಗಾಡ್. ನಾವು ಅಲ್ಲಿಯೇ ಇರಬೇಕು ಅಂತ ಹೇಳಿದ್ರೆ ಆತನಿಗಿದು ಅನಿವಾರ್ಯವಾಗಿತ್ತು. ಯಾವುದು? ಶಿಲುಬೆ ಮರಣ. ಪ್ರೈಸ್ ಗಾಡ್. ಶಿಲುಬೆ ಮರಣ ಅನಿವಾರ್ಯವಾಗಿತ್ತು. ಅದನ್ನು ಆತನ ಪಡ್ಕೊಂಡ, ನಮಗೆ ಬಿಡುಗಡೆ ಸಿಕ್ಕಿತು, ನಾವು ರಕ್ಷಣೆ ಹೊಂದಿಕೊಂಡ್ವಿ. ಆತನ ಉದ್ದೇಶ ಇನ್ನೂ ಕೂಡ ನೆರವೇರಬೇಕಾಗಿದೆ. ಪ್ರೈಸ್ ಗಾಡ್. ಕ್ರಿಸ್ತನ ದೇಹವಾಗಿ ನಾವಿದ್ದೇವೆ. ಪ್ರೈಸ್ ಗಾಡ್. ಸಭೆ ಅನ್ನೋದು ಕ್ರಿಸ್ತನ ದೇಹ. ಹಲ್ಲೆಲೂಯಾ. ಸಭೆ ಅನ್ನೋದು ಕ್ರಿಸ್ತನ ದೇಹ. ಯಾಕೆ ದೇಹ ಇಲ್ಲಿದೆ? ಆತನ ಬಿಟ್ಟು ಹೋಗಿರೋಂಥ ಕೆಲಸ ಇದೆ, ಆತನ ಉಳಿಸಿ ಹೋಗಿರೋಂಥ ಕೆಲಸ ಇದೆ. ಯಾವ ಕೆಲಸ? ಅನ್ಯ ಜನರೆಲ್ಲರೂ ಕೂಡ ರಕ್ಷಣೆಗೆ ಬರುವಂಥದ್ದು, ದೇವರ ರಾಜ್ಯಕ್ಕೆ ಬರುವಂಥದ್ದು. ಅದನ್ನು ಎಲ್ಲನೂ ಕೂಡ ಅಲ್ಲಿಯೇ ಮಾಡಲಿಕ್ಕಾಗಲಿಲ್ಲ. ಆದರೆ ಆತನ ಅದಕ್ಕೋಸ್ಕರ ನಮಗೆ ಪವಿತ್ರಾತ್ಮನನ್ನು ಕೊಟ್ಟಿದ್ದಾನೆ. ಆದರೆ ಪವಿತ್ರಾತ್ಮಗೆ ಮಾತಾಡಲಿಕ್ಕೆ ಒಂದು ದೇಹ ಬೇಕು. ಪ್ರೈಸ್ ಗಾಡ್. ಪವಿತ್ರಾತ್ಮಗೆ ಮಾತಾಡಲಿಕ್ಕೆ ಒಂದು ದೇಹ ಬೇಕು, ಕಾರ್ಯ ಮಾಡಲಿಕ್ಕೆ ಒಂದು ದೇಹ ಬೇಕು. ಆ ದೇಹ ಸಭೆಯಾಗಿದೆ ಪ್ರಿಯರೇ. ಆ ದೇಹ ಸಭೆಯಾಗಿದೆ. ಅದು ನಾವಾಗಿದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಅದು ನಾವಾಗಿದ್ದೇವೆ. ಸಭೆಯ ಒಂದು ಮಾತು ಕೇಳ್ತೇವೆ, ನಿಮ್ಮ ದೇಹದಲ್ಲಿ ಅಥವಾ ನಿಮ್ಮ ಬಾಡಿಯಲ್ಲಿ ಎಲ್ಲಿಯಾದರೂ ಒಂದು ಸಣ್ಣ ನೋವಾದಾಗ ನಿಮ್ಗೆ ಗೊತ್ತಾಗ್ತದಾ? ಎಲ್ಲಿ ಗೊತ್ತಾಗ್ತದೆ? ನಿಮ್ಮ ಬ್ರೈನಲ್ಲಿ. ಆ ರಿಸೀವ್ ಮಾಡೋದು ಬ್ರೈನ್.
ಕ್ರಿಸ್ತನು ಸಭೆಯ ಶಿರಸ್ಸಾಗಿದ್ದಾನೆ. ಕ್ರಿಸ್ತನು ಸಭೆಯ ಶಿರಸ್ಸಾಗಿದ್ದಾನೆ. ಸಭೆಯಲ್ಲಿ ಯಾರಿಗೆ ಏನು ನೋವಾದರೂ ಕೂಡ ಗೊತ್ತಾಗುವುದಲ್ಲಿ, ಅದು ಗೊತ್ತಾಗುವುದಲ್ಲಿ. ಕ್ರಿಸ್ತನಿಗೆ ನೋವು ಕೊಡ್ತೀರಾ? ಕ್ರಿಸ್ತನಿಗೆ ನೋವು ಕೊಡ್ತೀರಾ? ನಾವು ಒಬ್ಬರನ್ನು ಕಂಡ್ರೆ ಒಬ್ರಿಗೆ ಆಗೋದಿಲ್ಲ. ಟೀಸ್ ಮಾಡ್ತಾ ಇರ್ತೇವೆ, ಇನ್ನೊಬ್ಬರ ಹತ್ರ ಮಾತಾಡ್ತೇವೆ, ಚಾಡಿ ಹೇಳ್ತೇವೆ, ಕೆಟ್ಟದಾಗಿ ಮಾತಾಡ್ತೇವೆ. ನೋವು ಎಲ್ಲಿ ಆಗ್ತದೆ? ನೋವು ಎಲ್ಲಿ ಆಗ್ತದೆ? ಕ್ರಿಸ್ತನಿಗೆ. ಹಲ್ಲೆಲೂಯಾ. ನಾವನು ಬಿದ್ದರೆ, ನಮ್ಮ ಎಲುಬಿಗೆ ತಾಗಿದರೆ ಅಥವಾ ತಲೆಗೆ ತಾಗಿದರೆ ಕೂಡಲೇ ಗುಳ್ಳೆ ಬರ್ತದೆ. ಏನು ಗೊತ್ತಾ? ವಾಟ್ ಇಸ್ ಇಟ್? ಏನು ಗೊತ್ತಾ? ಅದು ಎಲುಬಿನ ಪಕ್ಕದ ಸೆಲ್ಸ್. ಎಲ್ಲಿ ತಾಗಿತಾ ಅದರ ಪಕ್ಕದ ಸೆಲ್ಸ್ ಅಲ್ಲಿಗೆ ಓಡಿ ಬರ್ತದೆ. ಹೆದರಬೇಡ, ನಾವಿದ್ದೇವೆ ನಿನ್ನ ಜೊತೆ. ಸಂತೈಸ್ತದೆ, ಬಲಪಡಿಸ್ತದೆ. ಎಲ್ಲಿ ತನಕ ಅಂದರೆ ಅದು ಸಂಪೂರ್ಣ ನೋವು ಇಳಿಯುವ ತನಕ ಅದು ಜೊತೆಗಿರ್ತದೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ನಾನು ರೋಗದಲ್ಲಿ ಬಿದ್ದಿದ್ದೆನು, ನನ್ನನ್ನು ನೋಡುವುದಕ್ಕೆ ಬಂದ್ರಿ, ಆರೈಕೆ ಮಾಡಿದ್ರಿ. ಯಾರು ಮಾಡಿದರು? ಬೋನ್ಸ್ ಸೆಲ್ಸ್, ಪಕ್ಕದಲ್ಲಿರೋ ಸೆಲ್ಸ್ ಎಲ್ಲ ಕೂಡ ಓಡಿ ಬಂತು ಹತ್ತಿರಕ್ಕೆ. ಇಲ್ಲ, ನಾವಿದ್ದೇವೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಪ್ರಿಯರೇ, ನಾವು ಕ್ರಿಸ್ತನ ದೇಹವಾಗಿದ್ದೇವೆ ಯಾವಾಗಲೂ ಕೂಡ ನೆನಪಿನಲ್ಲಿಟ್ಟುಕೊಳ್ಬೇಕು. ನಮ್ಮನ್ನು ದೇವರು ಕರೆದಂಥ ಉದ್ದೇಶವನ್ನು ನಾವು ನೆನಪಿಟ್ಟುಕೊಳ್ಬೇಕು. ಆತನು ನಮಗೋಸ್ಕರ ಅಷ್ಟೊಂದು ದೀರ್ಘವಾದ ಪ್ರಾರ್ಥನೆ ಮಾಡೋದನ್ನು ನಾವು ನೋಡಿದ್ದೇವೆ. ಮನೆಗೆ ಹೋಗಿ ಎಲ್ಲರೂ ಕೂಡ ಯೋಹಾನ ಸುವಾರ್ತೆ 17ನೇ ಅಧ್ಯಾಯವನ್ನು ಪೂರ್ತಿಯಾಗಿ ಓದಿಕೊಳ್ಳಿ, ಬಾಯ್ಪಾಠ ಮಾಡಿಕೊಳ್ಳಬೇಕಾದ್ರೆ. ಯಾಕಂದರೆ ದೇವರು ನಮ್ಮ ಮೇಲೆ ಇಟ್ಟಂಥ ಉದ್ದೇಶ ಏನು? ದೇವರು ಯಾವುದಕ್ಕೋಸ್ಕರ ನಮ್ಮನ್ನು ಕರೆದಿದ್ದಾನೆ? ನಾವು ಏನು ಮಾಡಬೇಕಂತ ಬಯಸಿದ್ದಾನೆ? ನಾವೆಲ್ಲರೂ ಕೂಡ ಐಕ್ಯವಾಗಿರಬೇಕು. ಹೇಗೆ? ತಂದೆಯಾದ ದೇವರು, ಯೇಸು ಐಕ್ಯವಾಗಿರುವ ರೀತಿಯಲ್ಲಿ ನಾವು ಕೂಡ ಐಕ್ಯವಾಗಿರಬೇಕು ಅಂತ ದೇವರು ಕರೆದಿದ್ದಾರೆ. ಪ್ರಿಯರೇ, ಸಹೋದರ ಅನ್ಯೋನ್ಯತೆ ಬಗ್ಗೆ ಕೇಳಿದೆ. ಆರೋನ್ ತಲೆ ಮೇಲೆ ಸುರಿಸಲ್ಪಟ್ಟ ಅಭಿಷೇಕ ತೈಲದ ಬಗ್ಗೆ ಕೇಳಿದ್ದೀವಿ. ಸಭೆಗೆ ನಾವು ಆ ಪರಿಮಳ ನಾವು ಕೊಡುವವರಾಗಿರಬೇಕು. ಪ್ರೈಸ್ ಗಾಡ್. ನಾವು ವಾಸನೆ ಕೊಡುವವರಲ್ಲ, ಪರಿಮಳ ಕೊಡುವವರು. ನಾವು ಕ್ರಿಸ್ತನ ಪರಿಮಳವಾಗಿದ್ದೇವೆ ಅಂತ ಕೊನೆತವರು ಬರೋ ಪತ್ರಿಕೆಯಲ್ಲಿ ಹೇಳಿದೆ. ಕ್ರಿಸ್ತನ ಪರಿಮಳವಾಗಿದ್ದೇವೆ. ನಾವು ಪರಿಮಳವನ್ನು ಕೊಡುವುದರ ಬದಲಿಗೆ ನಾವು ವಾಸನೆ ಕೊಡ್ತಾ ಇದ್ರೆ ಹೇಗಾಗ್ತದೆ? ನಾವು ಜನರ ರಕ್ಷಣೆ ತರಲಿಕ್ಕೆ ಆಗ್ತದೆಯಾ? ಅಥವಾ ನಾವು ಸ್ವಾರ್ಥ ಸಾರ್ತಾನೇ ಇರೋದು ಹೇಗೇನೆ? ನಾವು ಸ್ವಾರ್ಥ ಆಗೋದು ಬೇಡವಾ? ರಕ್ಷಣಾ ಮಾರ್ಗದಲ್ಲಿರುವ ಕರ್ತನು ದಿನಾಲೂ ರಕ್ಷಣಾ ಮಂಡಳಿಗೆ ಸೇರಿಸ್ತಾ ಇದ್ದಾನೆ ಬಿಟ್ಟು ನಾವು ನೋಡ್ತೇವೆ. ಸೇರಿಸಬೇಕಾದವ್ರು ದೇವರು. ಆತನ ಚಿತ್ತ ಇಲ್ಲದ್ರೆ ಏನು ಕೂಡ ಅಲ್ಲಾಡೋದಿಲ್ಲ, ಯಾರು ಕೂಡ ಬರಲಿಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ಪ್ರೈಸ್ ಗಾಡ್. ಇವತ್ತು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳುವಂಥ ಸಮಯ. ಈಗ ನಾವು ಮೇಜನ ಬಳಿಗೆ ಹೋಗ್ಲಿಕ್ಕಿದ್ದೇವೆ. ಮೇಜನ ಅರ್ಥ ಏನು ಗೊತ್ತಾ? ಒಂದೇ ಆಗಿದ್ದ ರೊಟ್ಟಿಯು ಅನೇಕವಾಗುವ ಹಾಗೆ ಅನೇಕರಾಗಿದ್ದಂಥ ನಾವು ಒಂದೇ ಆಗಬೇಕು. ಪ್ರೈಸ್ ಗಾಡ್. ರಿವರ್ಸ್ ಪ್ರೊಸೆಸ್. ಅಂದರೆ ನಾವು ತಗೊಳ್ಳುವಂಥ ಒಂದೊಂದು ತುಂಡು ರೊಟ್ಟಿಗಳು ಕೂಡ ಉಂಟಲ್ಲ, ಅದನ್ನು ಒಟ್ಟಾಗಿ ಸೇರಿಸಿದರೆ ಅದು ಒಂದೇ ರೊಟ್ಟಿ ಆಗಬೇಕು. ಅಂದರೆ ನಾವು ಹೇಗಿರಬೇಕು? ಆ ಒಮ್ಮತಕ್ಕೆ ಬರಬೇಕು ಪ್ರಿಯರೇ, ಐಕ್ಯತೆಗೆ ಬರಬೇಕು. ಆ ಐಕ್ಯತೆಗೆ ಬಂದಾಗ ಆ ಮೇಜನ ಒಂದು ಇದು ಉದ್ದೇಶ ಸಾರ್ಥಕ ಆಗ್ತದೆ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮನ್ನು ದೇವರ ಕೈಗೆ ಒಪ್ಪಿಸಿಕೊಡೋಣ, ಪ್ರಾರ್ಥನೆ ಮಾಡೋಣ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಕೃಪಾ ಸಂಪೂರ್ಣನಾಗಿರುವಂಥ ಕ್ರಿಸ್ತೇಶನಲ್ಲಿ ಪ್ರೀತಿಯುಳ್ಳ ಪರಲೋಕದ ನಮ್ಮ ತಂದೆಯ ದೇವರೇ, ನಿಮ್ಮ ಘನವುಳ್ಳ ನಮಕನ ಸ್ತೋತ್ರ ಸಲ್ಲಿಸಿದ್ದೇವರೇ. ಕರ್ತನೆಯ ಕೃಪೆಯ ಸುಂದರವಾದ ದಿನಕ್ಕಾಗಿ ಸ್ತೋತ್ರ ದೇವರೇ. ಅಪ್ಪ, ಈ ದಿವಸ ಕರ್ತನೆ ನಿಮ್ಮ 6 ದಿವಸ ಸೇರಿ ಬಂದು ಕರ್ತನೆ ಸ್ತುತಿಸುವಂಥ 6 ದಿವಸದ ಕೃಪೆ ನಮ್ಗೆ ಕೊಟ್ಟಂಥ ದೇವರು ನೀವು ಸ್ವಾಮಿ. ವಾಕ್ಯದಲ್ಲೂ ಕೂಡ ಕರ್ತನೆ ನಮ್ಮ ಸಂಗಡ ನೀವು ಮಾತನಾಡಿದ್ದೀರಿ, ಅದಕ್ಕೆ ನಿಮ್ಗೆ ಸ್ತೋತ್ರ ಸಲ್ಲಿಸಿದ್ದೇವರೇ. ಹೌದು ಸ್ವಾಮಿ ಕರ್ತನೆ. ಅಪ್ಪ,
ನೀವು ಏನನ್ನು ಹೇಳೋದಕ್ಕೆ ನನಗೆ ಹೇಳಿದ್ದೀರ ಸ್ವಾಮಿ, ಅದನ್ನು ನಾನು ಹೇಳಿದ್ದೇನೆ ಸ್ವಾಮಿ. ಕರ್ತನೆ ಅಪ್ಪ, ಇದಕ್ಕೋಸ್ಕರ ಕರ್ತನೆ ಅಪ್ಪ ಹೌದು ಕರ್ತನೆ, ಎಲ್ಲರೂ ಕರೆದಿದ್ದೀರ ಆಶೀರ್ವಾದ ಕಾಣುವಂತೆ ಸಹಾಯ ಮಾಡಿ ನಡೆಸು. ಒಂದು ವೇಳೆ ಕರ್ತನೆ ನನ್ನ ಆಲೋಚನೆಗಳು ಬಂದಿದ್ದರೆ ನನ್ನ ಕ್ಷಮಿಸು ಸ್ವಾಮಿ. ಅಪ್ಪ, ನನ್ನ ಚಿತ್ತವನ್ನು ನಾನು ಹೇಳಿದ್ದಾದ್ರೆ ಕರ್ತನೆ ನನ್ನ ಕ್ಷಮಿಸಿದೇವ್ರೆ ಅಪ್ಪ. ಈ ಸಮಯದಲ್ಲಿ ಕರ್ತನೆ ನಾವೆಲ್ಲರೂ ಕೂಡ ಕರ್ತನೆ ಅಪ್ಪ ನಿಮ್ಮ ಆಶೀರ್ವಾದ ಕಾಣುವವರಾಗುವಂತೆ, ನೀವು ಬಯಸಿದಂಥ ಕರ್ತನೆ ಒಂದಾಗಿದ್ದುಕೊಂಡು ಅಪ್ಪ ನಿಮ್ಮನ್ನು ಮಹಿಮೆಪಡಿಸುವವರಾಗುವಂತೆ ಸಹಾಯ ಮಾಡಿ ನಡೆಸು. ನಮ್ಮೆಲ್ಲರ ಜೀವಿತ ಕರ್ತನೆ ನಿಮಗೆ ಮಹಿಮೆಯನ್ನು ತರುವಂಥ ಅಪ್ಪ, ನಿಮಗೆ ಸಮರ್ಪಕವಾದ ಒಂದು ನಿತ್ಯವಾದ ಜೀವಿತವಾಗಿರುವಂತೆ ನೀವು ನಮ್ಮನ್ನು ಕರುಣಿಸಿ ನಡೆಸ್ಕೊಳ್ಬೇಕಾಗ್ಬಿಡ್ತಿದ್ದೇವೆ ದೇವರು. ನಮ್ಮನ್ನು ಆಶೀರ್ವಾದ ಸ್ವಾಮಿ ಕರ್ತನೆ, ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿದ್ದೀರಿ, ನಮ್ಮನ್ನು ಬಲಪಡಿಸಿ ಅಪ್ಪ ನಿಮ್ಮ ಮಹಿಮೆಯಿಂದ ನಮ್ಮನ್ನು ತುಂಬಿಸಿ ನಡೆಸ್ಕೊಳ್ಬೇಕಾಗ್ಬಿಡ್ತಿದ್ದೇವೆ. ಲೋಕ ಜನರು ಕರ್ತನೆ ಅಪ್ಪ ನಮ್ಮಲ್ಲಿ ನಿಮ್ಮ ಮಹಿಮೆಯನ್ನು ಕಾಣುವವರಾಗುವಂತೆ ಸಹಾಯ ಮಾಡಿ ನಡೆಸ್ಕೊಳ್ಬೇಕಾಗ್ಬಿಡ್ತಿದ್ದೇವೆ. ಸಹಾಯ ಮಾಡಿ ನಡೆಸು ಸ್ವಾಮಿ ಕರ್ತನೆ ಅಪ್ಪ. ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರನ್ನು ಆಶೀರ್ವಾದ ಸ್ವಾಮಿ. ಅದೇ ರೀತಿ ಕರ್ತನೆ ಆನ್ಲೈನಲ್ಲಿ ನೋಡ್ತಿರುವಂಥ ಜನರನ್ನು ಕೂಡ ಕರ್ತನೆ ನಿಮ್ಮ ಹಸ್ತಕ್ಕೆ ಒಪ್ಪಿಕೊಡ್ತಿದ್ದೇವೆ. ಅವರು ಕೂಡ ಆಶೀರ್ವಿಸು. ಅವರು ಕೂಡ ಕರ್ತನೆ ಇದನ್ನೆಲ್ಲ ಆಶೀರ್ವಾದ ಕಾಣುವಂತೆ ಅವ್ರ ಕುಟುಂಬದಲ್ಲಿ, ಅವರ ಕೆಲಸ ಕಾರ್ಯಗಳಲ್ಲೂ, ಅವ್ರ ಹೋಗೋಣ ಬರೋಣಗಳಲ್ಲಿ ಎಲ್ಲದರವರು ನಿಮ್ಮ ಮಹಿಮೆಯನ್ನು ಕಾಣುವವರಾಗುವಂತೆ ಸಹಾಯ ಮಾಡಿ ನಡೆಸು. ಘನಮಾನ ಮಹಿಮೆ ಸ್ತೋತ್ರಗಳು ನಿಮಗೆ ಸಮರ್ಪಿಸ್ತೇವೆ. ಯೇಸು ಕ್ರಿಸ್ತನ ಪರಿಶುದ್ಧವಾದ ಹೆಸರಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪ್ರೀತಿಯುಳ್ಳ ಪರಲೋಕದ ನಮ್ಮ ತಂದೆಯೇ, ಆಮೆನ್.